ನಮಸ್ಕಾರ. ನಮಸ್ಕಾರ ಮೇಡಮ್. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಮಾನ್ ವೆಂಕಟನಾಥಾರ್ಯಃ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಕ್ಮ ವ್ಯಾಮೋಹತಸ್ಥಿತರಾಣಿ ತೃಣಾಯ ಮೇನೆ. ತಸ್ಮದ್ಗುರೋರ್ಹ ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಎಲ್ಲರಿಗೂ ನಮಸ್ಕಾರ. ಶ್ರೀರಂಗ ಮಹಾತ್ಮೆ ಗುರುದೇಶದ ಸಾಲಿನಲ್ಲಿ ನೋಡ್ತಾ ಇದ್ವಿ. ಎಲ್ಲ ಆಳ್ವಾರ್ಗಳದ್ದು ಆಯ್ತು. ಇವಾಗ ನಿನ್ನೆ ದಿವಸ ತೊಂಡರೆಡ್ಡಿಪುಡಿ ಆಳ್ವಾರ್ದು ತಿರುಮಾಲೆನ ನೋಡಿದ್ವಿ. ಇವಾಗ ತಿರುಪಳ್ಳಿ ಕೆಲವು ಪಾರ್ಶ್ವಗಳನ್ನು ನೋಡಿ ನಂತರ ಇವ್ರದ್ದು ತಿರುಮಂಗೈ ಆಳ್ವಾರ್, ಪೆರಿಯ ತಿರುಮಂಗೈ ಆಳ್ವಾರ್ದು ನೋಡ್ಬಿಟ್ಟು ಮುಂದಿನ ಅಧಿವೇಶಕ್ಕೆ ಹೋಗ್ಬೋದು. ನಿನ್ನೆ ಹೇಳ್ತಾ ಇದ್ವಿ, ಆಳ್ವಾರಗಳಲ್ಲಿ ತೊಂಡರೆಡ್ಡಿಪುಡಿ ಆಳ್ವಾರ್ ಒಬ್ಬರೇನೆ ಬೇರೆ ಯಾವುದೇ ದಿವದೇಶವನ್ನು ಹಾಡಲಿಲ್ಲ. ಅದರಲ್ಲೂ ತಿರುವೆಂಗಡಮುಡಿಯನ ಬಗ್ಗೆ ಎಲ್ಲರೂ ಹಾಡಿದ್ರೆ ಕೂಡ ಇವರು ಹಾಡಲಿಲ್ಲ. ಅವರು ಎಲ್ಲರೂ அந்த ಶೋಯನ್ ಕೆಡ್ತಾನಂತ ಹೇಳ್ತಾರಲ್ಲ, ಆ ಥರ ಇವರು ಹೇಳಲಿಲ್ಲ. ಹಾಗಾಗಿ ಇವರು 45 ಹಾಡು ತಿರುಮಾಲೆ ಮತ್ತು 10 ಹಾಡು ತಿರುಪಳ್ಳಿ ಹೇಳಿದ್ರು. ಎಲ್ಲ ಪೂರ್ತಿ ರಂಗನಾಥನ ಮೇಲೇನೆ ಹೇಳಿದ್ರು. ಅವ್ರ ಚರಿತ್ರೆನ ನಾವು ಈಗಾಗಲೇ ನೋಡಾಯ್ತು. ಹೇಗೆ ದೇವಾದೇವಿ ಅವಳ ರೂಪ ಸೌಂದರ್ಯದಲ್ಲಿ ಸಿಕ್ಕಾಕೊಂಡು ಭಗವಂತನ ಕೈಂಕರ್ಯ ಇಲ್ಲದೆ ಸ್ವಲ್ಪ ದಿವಸ ಸೆರೆಮನೆಯಲ್ಲೆಲ್ಲ ಇರಬೇಕಾಯ್ತು ಅವರು. ಇವಾಗ ಇವರ ಪಾರ್ಶ್ವಗಳನ್ನ ಅನುಭವಿಸ್ತಾ ಇದ್ವಿ. ಇವತ್ತು ಇದು ತಿರುಪಳ್ಳಿ ಎಳ್ಚಿ ನೋಡೋಣ. ತಿರುಪಳ್ಳಿ ಎಳ್ಚಿ ಅಂತ ಹೇಳಿದ್ರೆ ಪಳ್ಳಿ ಕೊಳ್ಳುವುದು ಅಂತ ಹೇಳಿದ್ರೆ ಹಳೆ ತಮಿಳಲ್ಲಿ ನಿದ್ದೆ ಮಾಡೋದು ಅಂತ. ಪಳ್ಳಿ ಎಳ್ಚಿ ಅಂತ ಹೇಳಿದ್ರೆ ನಿದ್ದೆಯಿಂದ ಎಬ್ಸೋದು ಅಂತ, ಸುಪ್ರಭಾತ ಅಂತ. ಆಳ್ವಾರಗಳಲ್ಲಿ ಇಬ್ರು ಸುಪ್ರಭಾತ ಹಾಡಿದ್ರು ಭಗವಂತನಿಗೆ ಅಂತ ಹೇಳ್ತಾರೆ. ಒಂದು ಆಂಡಾಳು, ಅದು ಭಗವತಿ ಗೀತೆ, ಅವಳು ದೇವರನ್ನ ಎಬ್ಸಿ ನಮ್ಮ ಕಡೆಗೆ ತಿರುಗಿ ನೋಡೋ ತರ ಮಾಡಿದ್ರು ಅಂತ. ಇನ್ನೊಬ್ರು ಇವರು ಹಾಡುಗಳಲ್ಲಿ ಇವರು ಸುಪ್ರಭಾತ ಹಾಡಿದ್ದಾರೆ. ಯಾರು? ತೊಂಡರೆಡ್ಡಿಪುಡಿ ಆಳ್ವಾರ್. 10 ಹಾಡು ತುಂಬಾ ಸ್ವಲ್ಪ ಕಷ್ಟವಾದ. ತಿರುಪಳ್ಳಿ ಎಳ್ಚಿ ಹಾಡುಗಳನ್ನ ಕಲ್ತ್ಕೊಳ್ಳೋದು ಸ್ವಲ್ಪ ಕಷ್ಟ. ತಿರುಪಳ್ಳಿ ಎಳ್ಚಿ ಹೇಳೋದೇ ಕಷ್ಟ. ಆ ಥರ கதிரவன் குணதிசை சிகரம் வந்தணைந்தான் கன இருள அன்னது காலையம் பொழுதாய் மதுவினின் ஒழிந்திர மாமலரெல்லாம் வானவர் அரசர்கள் வந்து வந்தேந்தே எதிர் திசையில் இறைந்தனர் இவரு புகுந்த
இருங்கழி தீட்டமும் பிடியொடும் முரசம் அதுதலில் அலைகடல் போன்றுள்ளது எங்கும் அரங்கத்தம்மா பள்ளி எழுந்தருளாயே. ರಂಗತ್ತಮ್ಮ ರಂಗನಾಥನಿಗೆ ಎಬ್ಬಿಸ್ತಾ ಇದ್ದಾರೆ. ಕದಿರವನ್ ಗುಣದಿಶೈ, ಕದಿರವನ್ ಅಂತ ಹೇಳಿದ್ರೆ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಉದುರಿಸ್ತಾ ಇದ್ದಾನೆ. ಶಿಖರಂ ವಂದನೆಯಿಂದ, ಈ ಎರಡು ಶಿಖರಗಳು ಅಂತರಿಕ್ಷದಲ್ಲಿ ಇದೆಯಂತೆ. ಸೂರ್ಯ ಬರ್ಬೇಕಾದ್ರೆ ಶಾಸ್ತ್ರದಲ್ಲಿ ಕೂಡ ಹೇಳಿದೆ, ನಾವು ಯಾವಾಗ್ಲೂ ಡ್ರಾಯಿಂಗ್ ಬರಿಬೇಕಾದ್ರೆ ಎರಡು ಬೆಟ್ಟ ಬರೆದು ಮಧ್ಯದಲ್ಲಿ ಸೂರ್ಯ ಬರಿತೀವಲ್ಲ, ಅದು ನಮ್ಮ ದಿಗಂತದಲ್ಲಿ ಕಾಣೋ ಬೆಟ್ಟ ಅಂತಲ್ಲ, ಅಂತರಿಕ್ಷದಲ್ಲಿ ಕೂಡ ಆ ತರ ಒಂದು ಬೆಟ್ಟ, ಆ ಬೆಟ್ಟದ ಮಧ್ಯದಿಂದ ಸೂರ್ಯ ಬರ್ತಾನೆ ಅಂತ ಹೇಳೋದುಂಟು. ಬೆಟ್ಟಕ್ಕೆ ಏನೋ ಹೆಸರು ಕೂಡ ಇದೆ. ಆ ಬೆಟ್ಟಗಳ ಮಧ್ಯದಿಂದ ಬರ್ತಾನೆ, ಉದಯಿಸ್ತಾನೆ ಸೂರ್ಯ ಅಂತ. ಶಿಖರಂ ವಂದನೆಯಿಂದ ಬಂದು ಅಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡಿದ್ದಾನೆ. ಘನ ಇರುಳ ಹನ್ನದ ಕಾಲಯಂ ಪೊಳ್ದ, ರಾತ್ರಿ ಎಲ್ಲ ಘನ ಇರುಳು, ಯಾವಾಗ್ಲೂ ಅಷ್ಟೇನೆ ಅಂಧಕಾರ, ಸಂಸಾರವೇ ಒಂದು ಅಂಧಕಾರ, ಅದರಲ್ಲಿ ನಮಗೆ ಬೆಳಕು ಕಾಣಿಸ್ಬೇಕು ಅಂದ್ರೆ ಭಗವಂತ ನಮ್ಗೆ ಸಿಗ್ಬೇಕು. ಮಧುಮಿರಿನೋ ಇಂದಿನ ಮಾಮಲರೆಲ್ಲ, ದೊಡ್ಡ ದೊಡ್ಡ ಪುಷ್ಪಗಳೆಲ್ಲ ಮಧುಸಿಂಧಿಯಾಗಿದೆ ಅಲ್ಲೆಲ್ಲ. ಯಾವಾಗ್ಲೂ ಶ್ರೀರಂಗದಲ್ಲಿ ಉಭಯ ಕಾವೇರಿ ಸುತ್ತಲೂ ಇರೋದ್ರಿಂದ ನೀರಿಗೆ ಏನು ಪಂಚ ಇಲ್ಲ, ಸಮೃದ್ಧಿಯಾಗಿದೆ ಅಲ್ಲೆಲ್ಲ. ಹೂ ತೋಟಗಳು ಸಮೃದ್ಧಿಯಾಗಿವೆ. ಹೂಗಳಲ್ಲೂ ಕೂಡ ನಳಿನ ರಂಗ ಅಂತಾನೆ ಹೇಳ್ತಾರಲ್ಲ, ಯಾವಾಗ್ಲೂ ದೊಡ್ಡ ದೊಡ್ಡ ತಾವರೆ ಹೂಗಳು, ಅದ್ರಲ್ಲಿ ಮಧುಸಿಂಧಿಯಾಗಿವೆ. ತುಂಬಾ ಇದು ಜೇನು ತುಂಬಿಕೊಂಡಿರುವಂತ ಮಧು ಬೀರಿಂದ ಒಳಿಹಿನ, ಅದಕ್ಕೆ ಯಾವಾಗ್ಲೂ ಮಧು ಸೋರ್ಬಿಡತ್ತಂತೆ. ಈ ಕಾವೇರಿ ನೀರಿನಲ್ಲಿ ಸೋರ್ಬಿಟ್ಟು ಅದರಲ್ಲಿ ಹಾಯಿಸ್ಕೊಂಡು ಆ ನೀರಲ್ಲಿ ಭತ್ತ ಬೆಳಿತಾರಲ್ಲ, ಅಕ್ಕಿ ತುಂಬಾ ಸ್ವೀಟ್ ಆಗಿರತ್ತಂತೆ. ಶಕ್ಕರ ಪೊಂಗಲ್ ಮಾಡಿದ್ರೆ ಕೇಳೋದೇ ಬೇಡ, ಇನ್ನೊಂದ್ ಸ್ವಲ್ಪ ಬೆಲ್ಲ ಕಡಿಮೆ ಹಾಕಿದ್ರೂ ರುಚಿಯಾಗಿರತ್ತೆ ಅಂತ. ಆ ತರ, ಯಾಕಂದ್ರೆ ಆ ಮಧು ಎಲ್ಲ ಅದರಲ್ಲಿ ಬಿದ್ದಿರತ್ತೆ. ಹನಿ ಜೇನುತುಪ್ಪ ಇರುತ್ತಲ್ಲ, ಜೇನು, ಆ ಜೇನೆಲ್ಲ ನೀರಲ್ಲಿ, ಕಾವೇರಿ ನೀರಲ್ಲಿ ಸೇರ್ಕೊಂಡು, ಆ ಕಾವೇರಿ ನೀರಲ್ಲಿ ಬೆಳೆ ಬೆಳೆಯೋರೆಲ್ಲಾನು ಅಕ್ಕಿ ಎಲ್ಲ ತುಂಬಾ ಸ್ವೀಟ್ ಆಗಿರತ್ತೆ ಅಂತ. ಮಧುವಿರಿನೊಳಿಂದಿನ ಮಾಮಲರೆಲ್ಲ ವಾನವರ ಅರ್ಷಗಳು ವಂದೀಂಡಿ, ವಾನವರ್ ದೇವತೆಗಳೆಲ್ಲ ಬಂದು ಅವರು ಕೂಡ ನಮಸ್ಕಾರ ಮಾಡ್ಬೇಕು ಇಲ್ಲಿಗೆ ಅಂತ ಬಂದು ಸಾಲ್ಗಿಟ್ಕೊಂಡ್ ಬರ್ತಾರಲ್ಲ. ರಾಜರುಗಳು ಅವರೆಲ್ಲಾನು ಬಂದು ವಂದೀಂಡಿ ಕ್ಯೂ ಕುತ್ಕೊಂಡು ನಿಂತ್ಕೊಂಡಿದಾರಂತೆ ಶ್ರೀರಂಗದಲ್ಲಿ ಭಗವಂತನ ಸುಪ್ರಭಾತ ಹೇಳ್ಬೇಕು ಅಂತ. ಎದುರು ದೇಶ ಇನ್ನಿರವರೋಡು ಹೊಂದ ನಿರಂಗಳಿತಿ ಇಟ್ಟಮು ಪಿಡಿಯೋಡ ಮುರುಷಮಿಲ್ಲ, ಅಲ್ಲಿ ಕಹಳೆಗಳು ಇದೆಲ್ಲಾನು ಪರೆ ಅದೆಲ್ಲ ಕೊಡ್ತಾರೆ ಬೆಳಗ್ಗೆ ಆಯ್ತು ಅಂತ ಸಾಂಕೇತಿಕವಾಗಿ ಮಾಡಕ್ಕೆ. ಅದ್ರದಲ್ಲಿಲೈ ಗಡಲ್ ಪೋಂಡ್ರುಳದೆ ಎಂಗುಂ ಅರಂಗತ್ತಂಬ ಪಳ್ಳಿ ಎಳೆಂದರುಳಾಯೇ. ಆ ಸಮುದ್ರದ ಘೋಷ ಕೂಡ ನಿಶ್ಶಬ್ದವಾಗಿರ್ಬೇಕಾದ್ರೆ ಶ್ರೀರಂಗದವರೆಗೂ ಕೇಳ್ತಾ ಇತ್ತಂತೆ. ಇಲ್ಲಿ ಹತ್ರ ರಾಮೇಶ್ವರದವರೆಗೂ, ಹತ್ರದ ಸಮುದ್ರ ರಾಮೇಶ್ವರ, ಆ ಸಮುದ್ರದ ಘೋಷ ಕೂಡ ನಿಶ್ಶಬ್ದದಲ್ಲಿ ಕೇಳಿಸ್ತಾ ಇತ್ತು ಅನ್ನತ್ರ. ಅದ್ರದಲ್ಲಿ ಅಲಿಗಡಲ್ ಪೋಂಡ್ರಳದೆ ಎಂಗುಂ, ಇವರೆಲ್ಲ ಒಟ್ಟೊಟ್ಟಿಗೆ ಬರ್ತಾ ಇರೋದು, ಆ ಘೋಷಗಳು ಇವೆಲ್ಲ ಒಳ್ಳೆ ಸಮುದ್ರದ ಅಲೆ ತರ ಕೇಳಿಸ್ತಾ ಇತ್ತು. ಅಷ್ಟು ಜನ ಬರ್ತಾ ಇದಾರೆ ಇವ್ಗೆ ರಂಗನಾಥನಿಗೆ ಸುಪ್ರಭಾತ ಹೇಳಕ್ಕೆ ಅಂತ. ಆತರ ಕೊಳ್ಳುಂಗೋಡಿ ಎಲ್ಲ ಇದರಲ್ಲಿ ತುಂಬಾ ಹೇಗೆ ತೊಂಡರೆಡ್ಡಿ ಪುಡಿಯಾಳ್ವಾರು ಅವರೇ ಇಲ್ಲಿ ಪುಷ್ಪ ಕೈಂಕರ್ಯ ಮಾಡ್ತಾ ಇದ್ದವರು. ಎಲ್ಲ ಎಂತೆಂತ ಹೂಗಳೆಲ್ಲ ಬಿಡ್ತಾ ಇತ್ತು ಅಲ್ಲಿ, ಎಷ್ಟು ಚೆನ್ನಾಗಿ ಬಿಡ್ತಾ ಇತ್ತು ಅಂತ ತೋರಿಸ್ಕೊಡ್ತಾರೆ. ಕೊಳುಂಗುಡಿ ಮುಲ್ಲಯ್ಯನ್ ಕೊಳು ಮಲರಣವಿ ಕೂರ್ದದ ಗುಣದಿಶೈ ಮಾರುದ ಮಿದಮೋ. ಆ ಹೂಗಳೆಲ್ಲ ಅರಳಿ ಅದರಲ್ಲಿ ಮಕರಂದ ಇರುತ್ತಲ್ಲ, ಆ ಮಕರಂದ ಒಳ್ಳೆ ವಾಸನೆಯನ್ನ ತೆಗೆದುಕೊಂಡು ಇದರಲ್ಲಿ ಬರುತ್ತಂತೆ. ಹಾಗೇನೆ ಗಾಳಿನಲ್ಲಿ ಪೂರ್ವ ದಿಕ್ಕಿಂದ ಮಾರುದ ಮಿದಮೋ ಎಳುಂದನ ಮಲರಣೈ ಪಳ್ಳಿ ಕೊಳ್ಳಣ್ಣಂ. ಅದರಲ್ಲಿ ಗ್ಯಾಸ್ ಅದೇ ಪ್ರಾಬ್ಲಮ್ ಇದೆ, ಗ್ಯಾಸ್ ಕಾಟಿಕಣ. ಒಂದು ನಿಮಿಷ, ಯಾವ್ದು ಇಂಡಿಯನ್ ಗ್ಯಾಸ ಅಷ್ಟೇ ಒಂದ್ಬಿಡ್ತ ಅಲ್ಲ. ಒಂದು ಕಂಪ್ಲೇಂಟ್ ಇತ್ತಲ್ಲ ನಮ್ದು, ನಾನು ಕಂಪ್ಲೇಂಟ್ ಮಾಡಿದ್ದೆ. ನಿಮ್ದು ಹಳೆ ಸಿಲಿಂಡರ್ ಇತ್ತಲ್ಲ, ಅದು ವರ್ಕ್ ಆಗ್ತಾ ಇಲ್ಲ, ಬಂದೇ ಇರಪ್ಪ. ಒಂದು ನಿಮಿಷ, ಜಸ್ಟ್ ಒಂದು 10 ಐ ಥಿಂಕ್ 5 minutes ಬ್ರೇಕ್ ತಗೋತೀನಿ, ಬರ್ತೀನಿ ರೀ.
ಬೇರೆ ತೋರಿಸಿದ್ಯಲ್ಲ ಇಲ್ಲ ಇಲ್ಲ ಅವ್ನು ಬೇರೆ ಯಾರು ಅಂತಿಲ್ಲ ವಸ್ತುಗಳಿಂದ ಬಂತ ಸಾರಿ ಕ್ಷಮೆ ಇರ್ಲಿ. ಇದು ನಮ್ಮನೇಲಿ ಒಂದು ಗ್ಯಾಸ್ ಸಿಲಿಂಡರ್ ಎರಡೆರಡು ಇರುತ್ತಲ್ಲ, ಅದು ಒಂದು ಹಾಕಕ್ ಹೋದ್ರೆ ಅದ್ರಲ್ಲಿ ಗ್ಯಾಸ್ ಇದೆ ಬಟ್ ಬರ್ಲಿಲ್ಲ. ಕಂಪ್ಲೇಂಟ್ ಮಾಡಿದ್ರು ಬರ್ಲಿಲ್ಲ ಯಾರು. ಎಮರ್ಜೆನ್ಸಿಗೆ ಕಂಪ್ಲೇಂಟ್ ಮಾಡಿದೆ, ಅವರು ಯಾರು ಬರ್ಲಿಲ್ಲ. ಸರಿ, ಇವಾಗ ಇನ್ನೊಂದು ಗ್ಯಾಸೇ ಬುಕ್ ಮಾಡ್ಬಿಟ್ಟೆ. ಅವ್ನು ಬಂದು ಇವಾಗ ಅವನಿಗೆ ತೋರಿಸ್ಬಿಟ್ಟು ಸಿಲಿಂಡರ್ ಹೊರಗಡೆ ಇಟ್ಬಿಟ್ಟೆ, ಅದಕ್ಕೆ ತಗೊಂಡೋಗ್ಲಿ ಅಂತ. ಅದೇನೋ ವರ್ಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಪ್ರಾಬ್ಲಮ್ ಇದ್ರೆ ಅಂತ. ಸಾರಿ, ಸರ್ಗೆ ಸ್ವಲ್ಪ ಹುಷಾರಿಲ್ಲ, ಇಲ್ದಾರೆ ಅವ್ರನ್ನೇ ಕಳ್ಸ್ತಿದ್ದೆ ನಾನು ನೋಡಕ್ಕೆ. ಹೇಗಿದ್ದಾರೆ ಮೇಡಮ್ ಸರ್? ಅಲ್ಲ, ಹುಷಾರಿಗಿಂತ ಈ ಥರದ್ದೆಲ್ಲ ಸುಮ್ಮನೆ ನಾವೇ ಮಾಡಿ ರೂಢಿ ಮಾಡ್ಬಿಟ್ಟಿದೀವಿ. ಎಲ್ಲ ಯಾರಾದ್ರೂ ಬಂದ್ರೆ ನೋಡು ಅಂತ ಹೇಳ್ತಾರೆ, ನಾವೇ ಹೋಗಿ ನೋಡ್ಬೇಕು. ಗ್ಯಾಸ್ ಸಿಲಿಂಡರ್ ಅಲ್ಲಿ ಹೋಗ್ಬೇಕು, ಅದಕ್ಕೆ ಮನೆಗೆ ಇಲ್ಲಿ ಮೇಲೆ ಇಟ್ಕೊಂಡಿಲ್ಲ. ಕ್ಷಮಿಸಿಪ್ಪ. ஓகே. விழுங்கிய முதலையின் பிளம்புரை பேழ்வாய் வெள்ளையிருராதன் விடத்தினுக்க நுங்கி அழுங்கிய முதலையின் பிளம்புரை பேழ்வாய் வெள்ளையிருராதன் விடத்து ஏழ்லைன் டபுள் சைட் ಬಂದು வெள்ளையிருராதன் விடத்தினுக்க நுங்கி அழுங்கிய ஆனையின் அரும் துயர் கெடுத்த அரங்கத்தம்மா பள்ளி எழுந்தருளாயே. ಬೆಳಗ್ಗೆ ಸೂರ್ಯೋದಯ ಆದ ತಕ್ಷಣ ಹೂಗಳು ಅರಳತ್ತಲ್ಲ, ಅದರಲ್ಲಿ ಚೆನ್ನಾಗಿದೆ. ಎಂದನ ಮಲರಣೈ ಪಳ್ಳಿ ಕೊಳ್ಳನ್ನಂ. ದೊಡ್ಡ ದೊಡ್ಡ ಹಂಸ ಪಕ್ಷಿಗಳು ಆ ತಾವರೆ ಹೂಗಳಿಗೆ ಮಲ್ಕೊಂಡ್ಬಿಟ್ಟಿತ್ತು ಅಂತ, ಅಷ್ಟು ದೊಡ್ಡದಾಗಿತ್ತು ತಾವರೆ ಹೂಗಳು ಅಂತ. ಬೆಳಗ್ಗೆ ಅರಳಿದ ತಕ್ಷಣ ಎಳೆಂದನ ಮಲರಣೆ ಆ ಹೂವನ್ನೇ ಹಾಸಿಗೆ ತರ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟಿತ್ತಂತೆ. ಇದೆಲ್ಲ ಪ್ರಕೃತಿ ಸಮಯ ಅದನ್ನೆಲ್ಲ ಕವಿಗಳು ತುಂಬಾ ಚೆನ್ನಾಗಿ ವರ್ಣಿಸ್ತಾರೆ. ಶ್ರೀರಂಗದಲ್ಲಿ ಚೆನ್ನಾಗಿತ್ತು ಅಂತ. ನಮಗೆ ಜಲ ಸಮೃದ್ಧಿ ಮತ್ತೆ ಈ ಪ್ರಕೃತಿ ಸೌಂದರ್ಯ ಎಲ್ಲ ಅನುಭವಿಸಕ್ಕೆ ಬೆಂಗಳೂರಿನಲ್ಲಿ ನಮ್ಗೆ ಅವಕಾಶನೇ ಇಲ್ಲ. ಹಳ್ಳಿಗಾಡೆಲ್ಲ ಬಿಟ್ಟು ಎಲ್ಲ ನಾವು ಬಂದ್ಬಿಟ್ಟಿದೀವಲ್ವಾ. ವರ್ಜಿನ್ ಆಗಿರುವಂತ ಪ್ರಕೃತಿಯನ್ನ ನೋಡಕ್ಕೆ ನಮ್ಗೆ ಅವಕಾಶನೂ ಇಲ್ಲ. ಇದನ್ನೆಲ್ಲ ಹೇಳಿದ್ರೆ ನಿಜವಾಗ್ಲೂ ಅಷ್ಟು ದೊಡ್ಡ ಕಮಲ ಇತ್ತ, ಅದ್ರ ಮೇಲೆ ಒಂದು ಹಂಸ ಮಲ್ಕೊಳ್ಳೋಷ್ಟು ಅಂತ ಅನ್ಸತ್ತೆ. ಬಟ್ ತುಂಬಾ ಆಳ್ವಾರುಗಳು ಆ ತರ ಹಾಡಿದ್ದಾರೆ, ಹಂಸ ಪಕ್ಷಿಗಳು ಮಲ್ಕೊಂಡಿತ್ತು ಅಂತ. ಅಷ್ಟೇ ಯಾಕೆ ಕಮಲೋದ್ಭವೆ, ಕಮಲದ ಮೇಲೆ ಕೂತ್ಕೊಂಡಿರೋದು, ಬ್ರಹ್ಮ ಕೂತ್ಕೊಂಡಿರೋದು, ವಿಷ್ಣು ಕೂತ್ಕೊಂಡಿರೋದು, ಹಯಗ್ರೀವ ಕೂತ್ಕೊಂಡಿರೋದು, ಲಕ್ಷ್ಮಿ ಕೂತ್ಕೊಂಡಿರೋದು, ನಿಂತ್ಕೊಂಡಿರೋದು ಎಲ್ಲ ಕಮಲದ ಮೇಲೆ ನೋಡ್ತೀವಲ್ಲ. ಇಷ್ಟು ದೊಡ್ಡ ದೊಡ್ಡ ಪುಷ್ಪಗಳು ಇತ್ತು ಅಂತ, ಸಹಸ್ರದಳ ಪುಷ್ಪಗಳೆಲ್ಲ ಇತ್ತು ಅಂತ. ನಾವು ನೋಡಿಲ್ಲ ಅಂದ ಮಾತ್ರಕ್ಕೆ ಅವು ಇಲ್ಲ ಅಂತಲ್ಲ ಅರ್ಥ, ಇತ್ತು ಅಂತ. ಇಲ್ಲೂ ಹಾಗೇನೆ ದೊಡ್ಡ ದೊಡ್ಡ ಅನ್ನ ಪಕ್ಷಿಗಳು ಅಂದ್ರೆ ಹಂಸ ಪಕ್ಷಿಗಳು ಅದ್ರೊಳಗೆ ಮಲ್ಕೊಂಡಿತ್ತಂತೆ. ಅವಕ್ಕೂ ಪಳ್ಳಿ ಕೊಳ್ಳನು ಅದು ಮಲ್ಕೊಂಡಿತ್ತು, ಅದು ಎದ್ದು ಬಂತು ಹೊರಗಡೆ ಅಂತ. ಅದೇ ತರ ಇಲ್ಲಿ ಯಾರನ್ನ ಎಬ್ಬಿಸ್ತಾ ಇದ್ದಾರೆ ಅಂದ್ರೆ ರಂಗನಾಥನ ಎಬ್ಬಿಸ್ತಾರೆ. ಯಾವ ರಂಗನಾಥ ಅಂತ ಹೇಳಿದ್ರೆ, ಈ ನೀರೆಲ್ಲ ನೋಡಿದ್ರೆ ಇವ್ರಿಗೆ ಮೊಸಳೆ ಜ್ಞಾಪಕ ಬಂತು. ಮೊಸಳೆ
ಕಾಲ್ ಕಚ್ಚಿಬಿಟ್ಟಿತ್ತಲ್ಲ ಗಜೇಂದ್ರನ ರಕ್ಷಣೆ ಮಾಡಿದ್ದ ಭಗವಂತ ಹೇಳಪ್ಪ ನೀನು ಅಂತ ಹೇಳ್ತಾರೆ. ಅದೇ ತರ 10 ಹಾಡು ಭಗವಂತನನ್ನ ಎಬ್ಸುವಂಥದ್ದು. ಇಲ್ಲಿ இரவியர் மணிநடும் தேருடம் ಇವರೋ ಇರೆಯರು ಎಷ್ಟು ಚೆನ್ನಾಗಿ 33 ಕೋಟಿ ದೇವತೆಗಳನ್ನು ಒಂದು ಲಿಸ್ಟ್ ಕೊಡ್ತಾರೆ ಇಲ್ಲಿ. இரவியர் மணிநடும் தேருடம் ಇವರೋ இரವಿಯರ್ ಅಂತ ಹೇಳಿದ್ರೆ ಆದಿತ್ಯರು, 12 ಜನ ಆದಿತ್ಯರು, ಏಕಾದಶ ರುದ್ರರು, ಇರೆಯವರ್ 11 ವಿಡೆಯವರು, ಏಕಾದಶ ರುದ್ರರು. ಮರುವಿಯ ಮೈಲಿ ನನ್ನ ರುಮುಹನಿವನೋ ಮರುದರು ವಸುಕ್ಕಳು ಬಂದು ಬಂದಿಂದ ಅವ್ರ ಜೊತೆಗೆಲ್ಲ ಮರುತ್ತುಗಳು, ವಸುಗಳು, ಅಷ್ಟವಸುಗಳು ಅವರೆಲ್ಲ ಬಂದ್ರಂತೆ. ಮರುದರು ಅಂತ ಹೇಳಿದ್ರೆ ಅಶ್ವಿನಿ ದೇವತೆಗಳಿಬ್ರು, ಅವರು ಎಲ್ಲ ಬಂದ್ರು. ಪುರವಿಳು ಒಟ್ಟು ಟೋಟಲ್ 33 ಕೋಟಿ ದೇವತೆಗಳು ಬಂದ್ರು ಅಂತ. ಪುರವಿಯೋ ಆಡಲು ಪಾಡಲು ತೇರು ಕುಮರಗಂಡಂ ಕುಮಂದಿಯವೆಂಡಂ ಅರುಬರೆಯನೆಯ ನಿನ್ ಕೋಯಿಲ್ ಮುನ್ನಿವರು ಎಲ್ಲರೂ ಸೇರ್ಕೊಂಡು ದೇವಸ್ಥಾನದ ಮುಂದೆ ನೋಡಿ. ನಾವು ಮಾಮೂಲು ಒಂದ್ಸತಿ ಹೋದ್ರೆ 1,000 ಜನನೋ 2,000 ಜನನೋ ರಶ್ ಇದ್ರೆ ಅಬ್ಬಾ ಎಷ್ಟೊಂದು ರಶ್ ಅಂತ ಹೇಳ್ತೀವಿ. 33 ಕೋಟಿ ದೇವತೆಗಳು ದೇವಸ್ಥಾನದ ಮುಂದೆ ಬಂದ್ರೆ ಎಷ್ಟು ರಶ್ ಇರ್ಬೋದು ನೋಡಿ. ಅದಕ್ಕೆ ಅರುವರೆಯ ಮನೆಯ ನಿನ್ ಕೋಯಿಲ್ ಮುನ್ನಿವರು ಅರಂಗತ್ತಮ್ಮ ಪಳ್ಳಿ ನೂಕ್ನುಗ್ಲು ಅಲ್ಲೂ ಅಷ್ಟೇನೆ. ಅಲ್ಲೂ ಇದರಲ್ಲೂ ವೆಂಕಟೇಶ್ವರ ಪ್ರಭಾತದಲ್ಲಿ ಹೇಳ್ತಾರೆ ಎಲ್ಲಾ ದೇವತೆಗಳು ಬಂದು ಅಲ್ಲೂ ಲಾಠಿ ಚಾರ್ಜ್ ಎಲ್ಲ ಮಾಡಿದ್ರು ಅಂತ, ದಂಡ ಇಟ್ಕೊಂಡು ಅವ್ರನ್ನ ಕಂಟ್ರೋಲ್ ಮಾಡಿದ್ರು ಅಂತ ಹೇಳ್ತಾರೆ. ಅರಂಗತ್ತಮ್ಮ ಪಳ್ಳಿ ಎಳಂದರುಳಾಯೇ ಆತರ ಯಾರ್ಯಾರೆಲ್ಲ ಬಂದಿದ್ರು. ಅಂದನತ್ತಮರರ್ಗಳ್ ಕೂಟಂಗಳ್ ಇವೆಯೋ ಅಂತರಿಕ್ಷದಿಂದ ಬಂದು ಎಲ್ಲ ಅಮರರ್ಗಳು ಎಲ್ಲ ಬಂದು ಸೇರಿದ್ರು. ಯಕ್ಷರು, ಕಿನ್ನರು, ಗಂಧರ್ವರು ಎಲ್ಲ ಪಿತೃಲೋಕದಿಂದ ಪ್ರತಿಯೊಬ್ರು ಅಂತರಿಕ್ಷದಲ್ಲಿ ಪೂರ್ವಲೋಕದಲ್ಲಿರೋ ಎಲ್ಲಾ ಲೋಕದಲ್ಲಿರೋರು ಬಂದಿದ್ದಾರೆ. ಕೂಟಂಗಳ್ ಇವೆಯೋ ಇವ್ರುಗಳಿಗೆ ಅವರೇನೆ ಇವರೇನೆ ಅವರು ಅಂತ ಕೇಳ್ಕೊತಿದ್ದಾರೆ. ಕಿನ್ನರರು, ಗಂಧರ್ವರು, ಯಕ್ಷರು ಎಲ್ಲರೂ ಬಂದಿದ್ದಾರೆ ಅಂತ. ಅರುಂಧವ ಮುನಿವರಂ ಮರುದರಂ ಇವರು ಶ್ವೇತದ್ವೀಪದಿಂದ ಎಲ್ಲ ಮುನಿಗಳು ಇವರು ಎಲ್ಲ ಬಂದ್ಬಿಟ್ಟಿದಾರೋ ಏನೋ. ಮರುದರಂ ಅಶ್ವಿನಿ ದೇವತೆಗಳೆಲ್ಲ ಬಂದಿದಾರೇನೋ ಅಂತ. ಇಂದಿರನ್ ಆನೆಯಂ ತಾನು ಬಂದಿವನು ಯಾರೋ ಒಬ್ರು ಮುಂದ್ಗಡೆ ನಿಂತ್ಕೊಂಡಿದ್ದಾರೆ, ದೊಡ್ಡ ಆನೆ ಮೇಲೆ ಬರ್ತಾ ಇದ್ದಾನೆ. ಅವನೇನಾ ಇವನು ಇಂದಿರನ್ ಆನೆ, ಇವನೇನಾ ಐರಾವತದ ಮೇಲೆ ಬರ್ತಾ ಇರೋನು ಇಂದ್ರನ್. ಎಂಪೆರುಮಾನ್ ಒಂದ್ ಕೋಯಿಲಿನ್ ವಾಶಲ್. ಅಪ್ಪ ಭಗವಂತ ನೀನು ದೇವಸ್ಥಾನದ ಬಾಗಿಲಲ್ಲಿ ಯಾರೆಲ್ಲ ನಿಂತಿದಾರಪ್ಪ ಇವರು, ನಾವೆಲ್ಲ ಯಾತ್ರವರು, ಅವರೇ ಎಲ್ಲ ಬಂದು ನಮಸ್ಕಾರ ಮಾಡಕ್ಕೆ ಇಲ್ಲಿ ನಿಂತಿದಾರಲ್ಲ ಅಂತ. ಎಂಪೆರುಮಾನ್ ಒಂದ್ ಕೋಯಿಲಿನ್ ವಾಶಲ್ ಸುಂದರ ನೆರಿಕ ವಿಚ್ಚಾದರ ನೂಕ. ಎಲ್ಲ ಈ ವಾನರರು ಆಮೇಲೆ ವಿದ್ಯಾಧರರು ಇವರೆಲ್ಲಾನು ನುಗ್ಲಂತೆ. ಏಕರಂ ಮೈಯೊಂಗಿನ ಯಕ್ಷರು, ಮೈಯೊಂಗಿನ ತಿರುವಡಿ ತೊಳ್ವಾನ್ ಅವರೆಲ್ಲಾನು ಹಾಗೆ ಭಗವಂತನ ಪೂಜೆ ಮಾಡಿ ಪರವಶರಾಗ್ಬಿಟ್ಟಿದಾರಂತೆ ಎಲ್ಲಾರು. ಅಂದರಂ ಪಾರಿಡಮಿಲ್ಲೈ ಮತ್ತಿದು ಅಂತರಿಕ್ಷ ಭೂಮಿ ಅಂತ ಏನು ಡಿಫ್ರೆನ್ಸೇ ಗೊತ್ತಿಲ್ವಂತೆ. ಕಂಟಿನ್ಯೂಸ್ ಆಗಿ ಅಷ್ಟು ಜನ ಅಷ್ಟಕ್ಕೆ ನಾವು ನೆಲದ ಮೇಲೆ ನಿಂತ್ಕೊಂಡಿದ್ರೆ ಹೀಗೆ ವರ್ಟಿಕಲ್ ಆಗಿ ಹಾರಿಜಾಂಟಲ್ ಆಗಿ ಕ್ಯೂ ಇರುತ್ತೆ. ಅಂತರಿಕ್ಷದಿಂದ ಬಂದ್ರೆ ಎಲ್ಲ ಬರ್ತಾ ಇದ್ದಾರೆ, ಮೇಲ್ಗಡೆ ಲೋಕದಿಂದ ಎಲ್ಲ ಬರ್ತಾರೆ. ಅಂದರು ಪಾರುಂ ಭೂಮಿಗೂ ಅಂತರಿಕ್ಷಕ್ಕೂ ವ್ಯತ್ಯಾಸನೇ ಇಲ್ಲ. ಪಾರುಂ ಅದಕ್ಕೆ ವ್ಯತ್ಯಾಸನೇ ಇಲ್ಲ. ಪಾರ್ ಇಡಮಿಲ್ಲ ಮತ್ತಿದಲ್ಲಿ ಒಂದು ಚೂರು ಗ್ಯಾಪ್ ಇಲ್ವಂತೆ. ಅಷ್ಟು ಜನ ಹಾಗೆ ಮೇಲಿಂದ ಬಂದು ನಿಂತ್ಕೊಂಡಿದ್ದಾರೆ ಭಗವಂತನ ಸೇವೆ ಮಾಡಕ್ಕೆ ಅಂತ. ಅರಂಗತ್ತಮ್ಮ ಪಳ್ಳಿ ಎಳಂದರುಳ ಎದ್ದಪ್ಪ ಏಳು ನೀವು ಸೇವೆ ಕೊಡು ಅಂತ ಕೇಳ್ತಾರೆ. ಆತರ ಈ ಇದರಲ್ಲಿ ರಂಗನಾಥನನ್ನ ಕೊಂಡಾಡ್ತಾರೆ ಅವರು. ಇದರಲ್ಲಿ ಕಡಿಮಲರ್ ಕಮಲಂಗಳ್ ಮಲರ್ಂದನ ವಿವೆಯೋ ಕದಿರವನ್ ಗಣೈ ಕಡಲ್ ಮೊಳೈತನನಿವನು. ಗಣೈ ಕಡಲ್ ಅಂದ್ರೆ ಸಮುದ್ರದ ಆಚೆಯಿಂದ ಎದ್ದು ಮೇಲಕ್ಕೆ ಬಂದೋ ಏನೋ ಅಂತ. ತುಡಿಯಿಡೆಯ ಸುರಿ ಕುಳಲ್ಪೆ ಎಂದು ಸರಿ. ತುಡಿಯಿಡೆಯರಂದ್ರೆ ಎಲ್ಲ ಸಣ್ಣ ಸೊಂಟ ಇರೋರು ಸ್ನಾನ ಮಾಡ್ಕೊಂಡು ಕಾವೇರಿ ನೀರಲ್ಲಿ ಶುರಿ ಕುಳಲ್ ಗುಂಗುರು ಕೂದ್ಲಿತ್ತಂತೆ. ಆ ಕೇಶರ ಪದ್ಮಿನಿ ಸ್ತ್ರೀ ಜಾತಿರು ಕೇಶರಾಶಿಗಳು ತುಂಬಾ ಚೆನ್ನಾಗಿತ್ತು. ದಿನ ಬಂದು ಯಾರ ಮನೆಯೂ ಈ ತರ ಎಲ್ಲ ಸಿವಿಲೈಸೇಷನ್ ಎಲ್ಲ ನದಿ ತೀರದಲ್ಲೇ ಆಗ್ತಾ ಇತ್ತು. ಎಲ್ಲಾನು ಮನೆಗಳಲ್ಲೆಲ್ಲ ಹಂಡೆ ಒಲೆ ಹಚ್ಚಿ ಸ್ನಾನ ಮಾಡೋದು ಅಂತ ತುಂಬಾ ಅಪರೂಪ. ಎಲ್ಲೋ ಬಾಣಂತೀರಿಗೆ ಮಾತ್ರ ನೀರ್ ಹಾಕ್ತಾ ಇದ್ರು ಅಷ್ಟೇನೆ. ಪ್ರತಿಯೊಬ್ಬರು ಹೋಗಿ ನದಿ ತೀರದಲ್ಲಿ ಸ್ನಾನ ಮಾಡ್ಕೊಂಡ್ ಬಂದ್ಬಿಡೋದು ಅಷ್ಟೇ. ವಾಟರ್ ಪ್ರಾಬ್ಲಮ್ ಸ್ಟೋರ್ ಅಂತಾನೆ ಇಲ್ಲ, ಹರಿತಾ ಇರೋದು ನೀರು, ಸ್ನಾನ ಮಾಡ್ಕೊಂಡ್ ಬರೋದು. ಇಲ್ಲಿ ಅದನ್ನ ಹೇಳ್ತಾರೆ. ತುಡಿ ಇಡೆಯ, ತುಡಿ ಅಂದ್ರೆ ತುಂಬಾ ಸಣ್ಣ ಸೊಂಟ ಇರೋ ಸುಂದರವಾದ ಸ್ತ್ರೀಗಳೆಲ್ಲ ಶುರಿ ಕುಳಲ್ ಗುಂಗುರು ಕೂದಲನ್ನ ಪಿಳ್ಳಿಂದುದರಿ ಹಿಂಡ್ಕೊಂಡು ಅಂದ್ರೆ ತಲೆಗೆ ಸ್ನಾನ ಮಾಡಿದ್ರು ಅಂತ ಅರ್ಥ. ಹಿಂಡ್ಕೊಂಡು ಒದರಿದ್ರಂತೆ. ತುಹಿಲ್ ಉಡತ್ತೇರಿನ ಶೂಲ್ ಪುನಲರಂಗ ಬಟ್ಟೆ ಉಟ್ಕೊಂಡು ಬಂದ್ರು.
ಪ್ರದಕ್ಷಿಣೆ ಹಾಕಕ್ಕೆ ಅಂತ ಮಾಮೂಲಿ ಎವ್ರಿ ಡೇ ರುಟೀನ್ ಅದು. ಹೋಗೋದು, ನದಿನಲ್ಲಿ ಸ್ನಾನ ಮಾಡ್ಕೊಳ್ಳೋದು, ಬರ್ತಾ ಹಾಗೆ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ತೆಗೆದಿದ್ರೆ ನಮಸ್ಕಾರ ಮಾಡ್ಕೊಂಡ್ ಬರ್ತಾರೆ, ತೆಗೆದಿಲ್ದಿದ್ರೆ ಪ್ರಾಕಾರದಲ್ಲಿ 1-2-3 ಸುತ್ತು ಹೊಡೋದು, ಅದೇ ಎಕ್ಸರ್ಸೈಸ್ ಅವ್ರಿಗೆ. ಮನೆಯಿಂದ ಬರೋದು, ಅಲ್ಲಿ ನದಿನಲ್ಲಿ ತಣ್ಣಗಿರೋ ನೀರಲ್ಲಿ ಸ್ನಾನ ಮಾಡ್ಕೊಂಡು ಬಂದು ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಮಾಡ್ಕೊಂಡು ಭಗವಂತನ ನಮಸ್ಕಾರ ಮಾಡ್ಕೊಂಡು ಶೋಳ್ ಪುನಲರಂಗ ತೊಡೆಯೊತ್ತ ತುಳಭಮಂ ಕೂಡಯಂ ಪೊಲಿಂದ ಹಾರಗಳು, ತುಳಸಿ ಹಾರಗಳು, ಹೂ ಹಾರಗಳು, ಅದೆಲ್ಲ ತುಂಬಿರುವಂತ ಕೂಡೆ ಇದೆಯಲ್ಲ, ಚಿಕ್ಕ ಒಂದು ಬ್ಯಾಸ್ಕೆಟ್ ತರ, ಅದನ್ನ ಇಟ್ಕೊಂಡು ತೊಂಡ್ರಿಗೆ ತೊಂಡರಡಿ ಪುಡಿಯನ್ನು, ನಾನು ಅದ್ರ ಜೊತೆಗೆ ಬಂದೆ ಅಂತ. ನಾನು ತೊಂಡರಡಿ ಪುಡಿ ಆಳ್ಬಾರನ್ನ ನಾನು ಕೂಡ ಅವ್ರ ಜೊತೆಗೆ ಸ್ನಾನ ಮಾಡ್ಕೊಂಡು ಹೂವು ಇದು ಎಲ್ಲ ನನಗೆ ತಗೊಂಡು ಬರ್ತಾ ಇದ್ದೀನಿ. ಅಡಿಯನೇ ಅಳಿಯನ್ನೆನ್ನರುಳಿ ಉನ್ನಡಿಯಾರ್ ಕಾಳ್ ಪಡುತ್ತಾಯ್, ನನ್ನನ್ನ ನಿನ್ನ ದಾಸ ಅಂತ ಸ್ವೀಕರಿಸಿ ನಿನ್ನ ಅಡಿಯಾರಿಗೆ ನನ್ನನ್ನ ಒಪ್ಪಿಸ್ಬಿಟ್ರೆ ಸಾಕು, ಅವ್ರಿಗೆ ಸೇವೆ ಮಾಡೋ ತರ, ಕೈಂಕರ್ಯ ಮಾಡೋ ತರ ಮಾಡಿದ್ರೆ ಸಾಕು ಅಂತ. ಪಳ್ಳಿ ಎಳೆಂದರುಳಾಯೇ ಭಾಗವತ ಪ್ರತಿಪತ್ತನು ಇಲ್ಲಿ ತೋರಿಸ್ಕೊಳ್ತಾರೆ. ನಿನ್ನ ಅಡಿಯಾರಿಗೆ ನನ್ನನ್ನ ಸೇವೆ ಮಾಡೋ ತರ ಇಟ್ಬಿಟ್ರೆ ಸಾಕು ಅಂತ ಕೇಳ್ಕೊಳ್ತಾರೆ. ಇದಿಷ್ಟು ತೊಂಡರಡಿಪುಡಿ ಆಳ್ವಾರ್ ಹೇಳಿದ್ದು ತಿರುಮಲೆ ಮತ್ತು ತಿರುಪಳ್ಳಿ ಈಚೆ. ಇನ್ನು ಮುಂದೆ ಪೆರಿಯ ತಿರುಮೊഴಿ ಯಾರೋ ತಿರುಮಂಗೈ ಆಳ್ವಾರ್ ಹೇಳಿದ್ ನೋಡೋಣ. ತಿರುಮಂಗೈ ಆಳ್ವಾರು ತುಂಬಾ ಹಾಡು ಹೇಳಿದ್ದಾರೆ ಇದರಲ್ಲೂ ಅಷ್ಟೇ. ಕೆಲವು ಆರಿಸ್ಕೊಂಡು ನಾವು ಅನುಭವಿಸೋಣ. ಅದಾದ್ಮೇಲೆ ಮುಂದಿನ ಇದಕ್ಕೆ ದೇಶಕ್ಕೆ ಹೋಗೋಣ. ಇದು ಪುಸ್ತಕ ಯಾರ ಹತ್ರ ಇಲ್ಲ ಆಕ್ಚುಲಿ. ಇದರಲ್ಲಿ ಪ್ರಪತ್ತಿ.com ಅಲ್ಲಿ ಕೂಡ ದಿವಿದೇಶ ಭಾಷಣಗಳು ಅಂತ ಒಂದಿದೆ, ಬೇಕಾದ್ರೆ ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಂಡು ನೀವು ಅನುಸರಿಸ್ಬೋದು. ಅದರಲ್ಲೂ ಇದರಲ್ಲೂ ಇರೋದು ಸೇಮ್ ಅಂತ ನಾನು ಸ್ವಲ್ಪ ಚೆಕ್ ಮಾಡಿಲ್ಲ ಕಂಪ್ಲೀಟ್ ಆಗಿ, ಕೆಲವೆಲ್ಲ ಚೆಕ್ ಮಾಡದೇ ಇತ್ತು, ಬಟ್ ಫುಲ್ಲು ಇಷ್ಟು ಇದೆಯಾ ಅಂತ ನನಗೆ ಗೊತ್ತಿಲ್ಲ, ನೋಡ್ಬೇಕು ಎಲ್ಲ ಇದೇ ಇದೆಯಾ ಅಥವಾ ಬೇರೆ ಬೇರೆ ಇದೆಯಾ ಅಂತ ನೋಡ್ಬೇಕು. ಇದು ಮೊದಲನೇದು ಪೆರಿಯ ತಿರುಮಳಿನಲ್ಲಿ ಮೊದಲನೇದರಲ್ಲೇ ಪಳ್ಳಿಯಾವದ ಪಾರ್ಕಡಲ ರಂಗಂ, ಫಸ್ಟ್ ಲೈನ್ ಅಲ್ಲಿ ಅರಂಗಂ ಸಿಕ್ಬಿಡ್ತು ನಮಗೆ. இறங்கவன் பெய்முலை பிள்ளையாய் உயிருண்டவெந்தே இரானவன் பெருகுமிடம் வெள்ளியான் கரியான் மணிரவண்ணன் என்றெண்ணே நாள்தோறும் தெள்ளியார் வணங்கும் மலை ತಿರುವೇಂಗಡಂ ಅಡೈ ನೆಂಜಮೇ. ತಿರುವೇಂಗಡಮ್ಮು ಇದರಲ್ಲಿ ಹಾಡಿದ್ದಾರೆ. ಇದರಲ್ಲಿ ಪಳ್ಳಿಯಾವದ ಪಾರ್ಕಡಲ ರಂಗಂ, ಮಲ್ಕೊಂಡಿರೋದು ನೀನು ಎಲ್ಲಪ್ಪ ನಿಂದು ಮಲ್ಗೋ ಜಾಗ ಅಂತ ಹೇಳಿದ್ರೆ ಬೆಡ್ರೂಮ್ ಅಂದ್ರೆ ಪಾರ್ಕಡಲ್ ಅದು ಕ್ಷೀರಸಾಗರದಲ್ಲಿ ಒಂದ್ ಕಡೆ, ಇನ್ನೊಂದು ಅರಂಗಂ ರಂಗನಾಥ ಶ್ರೀರಂಗದಲ್ಲಿ ಒಂದು. ಈ ರಂಗವನ್ ಪೈ ಅವನು ಅವತಾರ ಮಾಡ್ಕೊಂಡು ಬಂದಾಗ ವಿಭು ಅವತಾರದಲ್ಲಿ ಪೈ ಮೊಲೆಯುಂಡವನ್ ಪೂತನಿ ಮೊಲೆಯನ್ನ ಸವಿದು ಅವಳ ಪ್ರಾಣವನ್ನು ಪಿಳ್ಳೆಯಾಯ್ ಉಯಿರುಂಡ ಎಂದೇ ಚಿಕ್ಕ ಮಗುವಾಗಿ ಪೂತನಿಯ ಮೊಲೆಯನ್ನು ಸವಿದು ಅವಳ ಜೀವವನ್ನ ಹಿಂಡಿದ ಇವನು ಅಂತ ಹೇಳ್ತಾನೆ. ಪಿರಾನವನ್ ಪೆರುಹುಮಿಡಂ, ಪಿರಾನ್ ಅವನ ಉಪಕಾರಕ ಅವನು ಅಂತ. ಯಾರನ್ನಾದ್ರೂ ಸಾಯಿಸ್ಬಿಟ್ನಲ್ಲ ಅವನ ಉಪಕಾರಕ ಅಂತ ಹೇಳ್ತೀರ ಅಂದ್ರೆ ಯಾರನ್ನ ಸಾಯಿಸ್ದ ಅವನು ಸಾಯಿಸಿದ್ದು ಪೂತನಿಯನ್ನು, ಕೆಟ್ಟ ಸ್ತ್ರೀ ಎಲ್ಲ ಮಕ್ಕಳನ್ನು ಕೊಲ್ಲಕ್ಕೆ ಅಂತಾನೆ ಬಂದಿದ್ಲು. ಕೃಷ್ಣನ್ನ ಮೊದಲು ಸಿಕ್ಕಲು ಅಂತ ಕೃಷ್ಣನ್ನ ಮೊದಲು ಕೊಲ್ಲಕ್ಕೆ ವಿಷದ ಹಾಲನ್ನ ಉಣ್ಸಕ್ಕೆ ಬರ್ತಾರೆ. ತೆಳ್ಳಿಯಾರ್ ವಣಂಗು ಮಲೆ, ತೆಳ್ಳಿಯಾರ್ ಅಂತ ಹೇಳಿದ್ರೆ ಬುದ್ಧಿ ಚೆನ್ನಾಗಿ ತಿಳಿದವರು, ವಿವೇಕ ಇರೋರು. ವಣಂಗು ಮಲೆ ಯಾರು ತಿರುವೆಂಕಡ ಮಲೆ ಹಾಗೂ ಶ್ರೀರಂಗ ಅಂತ ಹೇಳ್ತಾರೆ. ಅದೇ ತರ ಪೆರಿಯ ತಿರುಮಳಿನಲ್ಲಿ 5ನೇ ದಶಕದಲ್ಲಿ ಒಂದು ಹಾಡನ್ನ ನೋಡೋಣ. உந்திமேல் நான் முகனை படைத்தான் உலகுண்டவன் நெந்தை பெம்மான் இமையோர்கள் தாதை கிடமென்பரால் சந்தினோடும் மணியும் பொழிக்கும் புனல் காவிரி அந்தி போத நிறத்தார் வழல் சோழ் தென்னರಂಗಮೇ. ತೆನ್ನರಂಗಮೇ ದಕ್ಷಿಣ ದೇಶದಲ್ಲಿ ಇರುವಂತ ರಂಗನಾಥನ ಕ್ಷೇತ್ರವನ್ನ ಇಲ್ಲಿ ಹಾಡ್ತಾರೆ. ಅವನು ಯಾರಪ್ಪ ಅಂದ್ರೆ ಅವನು ಸಾಧಾರಣದವನಲ್ಲ. ಅಲ್ಲಿ ಬೇಕಾದ್ರೆ ಶ್ರೀರಂಗನಾಥನಿಗೆ ಉಂದಿ ಮೇಲೆ ನಾನ್ಮೋಹನ್ ಇಲ್ಲದೆ ಇರ್ಬೋದು, ಆದ್ರೆ ಅವನು ಉಂದಿ ಮೇಲೆ ನಾನ್ಮೋಹನೈ ಪಡೈತಾನೆ. ಸೃಷ್ಟಿಗೆ ಕಾರಣವಾದ ಚತುರ್ಮುಖ ಬ್ರಹ್ಮನನ್ನ ತನ್ನ ನಾಭಿಯಲ್ಲಿ ಸೃಷ್ಟಿ ಮಾಡಿದಂತ ಆದಿ ಮೂಲ ದೇವಾದಿ ದೇವ ಅವನೇ ಅಂತ ಪಡೈತಾನ್. ಹಾಗೇನೆ ಪ್ರಳಯ ಕಾಲದಲ್ಲಿ ಉಲಹುಂಡವನ್ ಎಂದೈ ಪೆಮ್ಮಾನ್, ಮಹಾಪ್ರಳಯ ಕಾಲದಲ್ಲಿ ಎಲ್ಲವನ್ನು ನುಂಗಿದವನು ಅವನೇನೆ ಅಂತ ಹೇಳ್ತಾರೆ. ಇಮಯೋರ್ಗಳ್ ತಾದೈ ಕಿಡಮೆನ್ಬರಾಲ್, ಇಮಯೋರ್ಗಳ್ ಅಂತ ಹೇಳಿದ್ರೆ
ಇಮೈ ಅಂದ್ರೆ ಕಣ್ಣು ಅಂತ, ಇದು ಕಣ್ಣರೆಪ್ಪೆ. ಇಮೈಯವ್ರುಗಳಂತ ಹೇಳಿದ್ರೆ ಕಣ್ಣು ಮಿಟುಕಿಸದೇ ಇರೋರು ಅಂತ. ಅಮರರುಗಳು ನಿತ್ಯರಾದ್ರೂ ಆಗ್ಬೋದು, ದೇವತೆಗಳಾದ್ರೂ ಆಗ್ಬೋದು. ಎಲ್ಲ ದೇವತೆಗಳಿಗೂ ಅವ್ರು ಕಣ್ಣು ಮಿಟುಕಿಸಲ್ಲ. ನಿಮೇಶ ಅಂತ ಹೇಳ್ತೀವಲ್ಲ, ಅನಿಮೇಶರು ಅಂತ ಹೇಳ್ತಾರೆ. ಅಂದ್ರೆ ಇದು ಕಣ್ಣು ಮಿಟುಕಿಸಲ್ಲ, ಅವ್ರು ಬಿಟ್ಟು ಹಂಗೆ ಇರುತ್ತೆ. ಆತರ ಇಮಯೋರ್ಗಳ್ತಾದೈತ್, ಅವ್ರಿಗಳಿಗೆಲ್ಲ ತಂದೆ ತರ ಇದ್ದಂತೆ ಇವನು. இடமென்பரால் செந்தினோடும் மணியும் கொழிக்கும். ಈ ಇದರಲ್ಲಿ ಕಾವೇರಿ ಇದೆಯಲ್ಲ ನದಿ, ಅದರಲ್ಲಿ ಪ್ರೆಷಿಯಸ್ ಸ್ಟೋನ್ಸ್ ಎಲ್ಲ ಬಂದು ಬರ್ತಾ ಇತ್ತಂತ. ಅಮೂಲ್ಯವಾದ ರತ್ನಮಣಿಗಳು. ಚಂದಿನೋಡಮ್ ಅಂತ ಹೇಳಿದ್ರೆ ಇದು ಸ್ಯಾಂಡಲ್ವುಡ್, ಚಂದನವುಡ್. ಅದೆಲ್ಲ ಮರಗಳೆಲ್ಲ ಜೋರಾಗಿ ಮಳೆನಲ್ಲಿ ಬಂದು ಕೊಚ್ಚಿ ಹೋಗೋ ತರ ಒಡೆದು ಹೋಗಿ ಬಿದ್ಬಿಡತ್ತಲ್ಲ, ಸತ್ಯಾದೆ ಬೆಟ್ಟದ್ದೆಲ್ಲ. ಅದು ಅವೆಲ್ಲಾನು ಕೊಚ್ಕೊಂಡು ಇಲ್ಲಿ ಬಂದು ದಡಕ್ಕೆ ತೆಳ್ತಾ ಇತ್ತು ಅಂತ. ಶಂತಿನೋಡಂ ಮಣಿಯಂ ಕೊಳಿಕ್ಕಂ ಪುನಲ್ ಕಾವೇರಿ. ಪುನಲ್ ಅಂದ್ರೆ ಅರುವಿ, ಕಾವೇರಿ ನದಿ. ಅಂದಿಪೋಲುಂ ನಿರತ್ತಾರ್ ಒಳಲ್ ಶೋನ್. ಅಂದಿಪೋಲುಂ ನಿರತ್ತಾರ್ ಅಂತಂದ್ರೆ ಇದರಲ್ಲಿ ಸಂಧ್ಯಾ ಕಾಲದಲ್ಲಿ ಒಂಥರ ಕತ್ಲಾಗ್ತಾ ಬಂದಂಗೆ ಆ ಬಣ್ಣ ಇರುತ್ತಲ್ಲ, ಕಪ್ಪು ಮೋಡಗಳ ತರ ಬಣ್ಣ. ಆ ಬಣ್ಣ ಇರೋನು ಸುತ್ತಲೂ ಬಯಲು, ಎಲ್ಲಾನು ಸಮೃದ್ಧವಾದ ಕ್ಷೇತ್ರ ಅದು. ಬಯಲು ಎಲ್ಲಾನು ತೋಟಗಳು, ಇದು ಎಲ್ಲ ಒಳ್ಳೆ ಶೂಡ್ ಇರೋ ಅಂತ. ಎಲ್ಲ ಶೂಡ್ ಅಂದ್ರೆ ಸುತ್ತಲೂ ಇತ್ತು ಅಂತ. ತೆನ್ನರಂಗಮೇ ಅಂತ ಹೇಳ್ತಿ ಹಾಡ್ತಾರೆ. ವಂಬುಲ, ಇದ್ರಲ್ಲೂ ಅಷ್ಟೇ ತುಂಬಾ ಹಾಡುಗಳಿದೆ. ಒಂದೊಂದು ದಶಕದಲ್ಲಿ ಒಂದೊಂದು ಹಾಡ್ಕೊಂಡು ಹೋಗೋಣ. ವಂಬುಲಾಂ ಕೂಂದಲ್ ಮಂಡೋದರಿ ಕಾದಲನ್ವಾನ್ ಪುಹ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ರಾವಣ ಸೆತ್ತ ಅನ್ನಕ್ಕೆ ವಂಬುಲಾಂ ಕೂಂದಲ್, ತುಂಬಾ ಸೊಗಸಾದ ಕೇಶಪಾಶ ಇದ್ದ ಮಂಡೋದರಿಯ ಕಾದಲನ್ ಯಾರಪ್ಪ ಅಂದ್ರೆ ರಾವಣ. ವಾನ್ ಪುಹ, ಅವನನ್ನ ಯಮಲೋಕಕ್ಕೆ ಕಳಿಸ್ಬಿಟ್ನಂತೆ. ಅಂಬು ತನ್ನಾಲ್ ಮುನಿಂದ ಅಳಹನಿಡಂ ಮೆನ್ಬರಾಲ್. ಅಂಬು ತನ್ನಾಲ್, ಅವನ ಹತ್ರ ಇದ್ದಿದ್ದ ಬಾಣದಲ್ಲಿ ಒಂದು ಬಾಣದಲ್ಲಿ ಅವನ 10 ತಲೆ ಉದುರೋ ತರ ಮಾಡ್ಬಿಟ್ಟ ಅವನು. ಉಂಬರ್ಕೋನು ಮುಲ ಹೇಳು ಒಂದೀಂಡಿ ವಣಂಗುಂ. ಉಂಬರ್ಕೋನು ಅಂದ್ರೆ ಇಂದ್ರ. ಎಲ್ಲ ಅಮರರುಗಳಿಗೆ 33 ಕೋಟಿ ದೇವತೆಗಳಿಗೂ ರಾಜ ಯಾರು? ಇಂದ್ರ. ಅಮರರುಗಳಿಗೆ ನಿತ್ಯಸೂರಿಗಳು ಒಂದೀಂಡಿ ವಣಂಗುಂ ಬಂದು ಸಾಲ್ ಕಟ್ಕೊಂಡು ನಮಸ್ಕಾರ ಮಾಡುವಂತ. ನಲ್ ಶೆಂಪೊನಾರುಂ ಮದಿಲ್ ಶೂಂಡಳಹ ತೆನ್ನರಂಗಮೇ. ಶೆಂಪೊಣ್ಣಾರುಂ ಅಂದ್ರೆ ಇದು ತುಂಬಾ ಒಳ್ಳೆ ವಾಸನೆಯುಕ್ತ ಗಾಳಿಯಲ್ಲಿ ನಾವು ಒಳ್ಳೆ ವಾಸನೆ, ಪುಷ್ಪಗಳ ವಾಸನೆ, ಮಕರಂದ ಅವೆಲ್ಲ ಸೇರಿರೋ ಅಂತದ್ದು. ಶೆಂಪೊನಾರು ಮದಿಲ್ ಶೂ. ಇಲ್ಲಿ ಗೋಡೆಗಳಿಗೆಲ್ಲಾನು ಶೆಂಪೊಣ್ಣ, ಅದು ಚಿನ್ನದಲ್ಲಿ ತಗಡ ಹಾಕಿದ್ರು ಅಂತ ಹೇಳ್ತಾರೆ. ಮದಿಲ್ ಅಷ್ಟು ಅಂದ್ರೆ ಅಷ್ಟು ಸಾಹುಕಾರವಾಗಿದ್ದ ದೇಶ. ಅದಕ್ಕೆ ಬಂದು ಎಲ್ಲ ಲೂಟಿ ಹೊಡೆದು 2 ಸತಿ ಬಂದು ಲೂಟಿ ಹೊಡ್ಕೊಂಡು ಹೋದ್ರು. ಎಲ್ಲ ಚಿನ್ನದ ತಗಡು ಕಾಂಪೌಂಡ್ ಹಾಕಿದ್ರು ಅಂದ್ರೆ ನೋಡ್ಕೊಳ್ಳಿ ಎಷ್ಟು ಸಾಹುಕಾರರಾಗಿದ್ವಿ ನಾವು. ಅದನ್ನೆಲ್ಲ ದೋಚ್ಕೊಂಡು ಹೋಗಿ ನಮ್ಮನ್ನ ಬಡವರು ಮಾಡಿದ್ರು ಅವರು. ಅಳಹ ತೆನ್ನರಂಗಮೇ. ಅದಕ್ಕೆ ಕಣ್ಜನ್ನೆಂಜುಂ ಕಡುಮಲ್ಲರುಂ ಶಗಡಮುಂ ಕಾಲಿನಾಲ್. ತುಂಜವೆಂದ್ರೆ ಅಲ್ಲಿ ರಾಮಾವತಾರವನ್ನು ಹಾಡಿದ್ರು, ಇಲ್ಲಿ ಕೃಷ್ಣಾವತಾರವನ್ನು ಹಾಡ್ತಾರೆ. கஞ்சன் கடுமல்லரும் ಶಕಟಮುಂ ಕಾಲಿನಾಲ್. ಕಂಜನ್ ನೆಂಜುಂ ಅಂದ್ರೆ ವಿಷದ ಹಾಲನ್ನು ಕುಡಿದು ಕಂಸನನ್ನ, ಕಡುಮಲ್ಲರು ಮುಷ್ಟಿಕ ಜಾಣವರನ್ನು, ಶಕಟಮುಂ ಶಕಟಾಸುರನನ್ನು, ಕಾಲಿನಾಲ್ ತುಂಜವೆಂದು ಸುಡರಾಳಿಯಾನ್ ವಾಳುಮಿಡಂ ಮೆಂಬರಾಲ್. ಇದೆಲ್ಲ ಮಾಡಿದವನು ಒಬ್ಬ ಇದಾನೆ. ಇಲ್ಲಿ ಆ ಜಾಗ ಯಾವುದು ಅಂತ ಹೇಳ್ಬೇಕು ಅಂದ್ರೆ ಅದು ಶ್ರೀರಂಗ ಅಂತ ಹೇಳ್ತಾರೆ. மஞ்சுஷேர் மாளிகை நீடக்கில் புகையும் மறையோர் செஞ்சுள் வேள்வி புகையும் கமழும் தென்னರಂಗಮೇ. ಮಂಜುಷೇರ್ ಮಾಳಿಗೆ ಅಂದ್ರೆ ಎತ್ತರ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ಸ್ ಇತ್ತಂತೆ. ಆ ಹಿಮದೊಂದಿಗೆ ಫಾಗ್ ಎಲ್ಲ ಇತ್ತಲ್ಲ, ಅದನ್ನ ಹೋಗಿ ಮುಟ್ತಾ ಇತ್ತು ಮಾಡಿ ಮನೆಗಳು ಅಂತ. ಅಷ್ಟು ಮಲ್ಟಿ ಸ್ಟೋರಿ ಬಿಲ್ಡಿಂಗು. ಅದನ್ನ ಇಲ್ಲಿ ಹೇಳ್ತಾರೆ. ತುಂಬಾ ಆಳ್ವಾರುಗಳು ಇದನ್ನೆಲ್ಲ ಅವ್ರು ಹೇಳ್ತಾರೆ. ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಇತ್ತು, ಚಂದ್ರಮಂಡಲವನ್ನು ಮುಟ್ಟುವಂತ ದೊಡ್ಡ ಇತ್ತು ಅಂತ. ಕ್ರಮೇಣ ಇದು ದೈನಂದಿನ ಪ್ರಳಯದಲ್ಲಿ ಎಲ್ಲ ಬಿದ್ದು ಹೋಗಿರ್ಬೋದು. ಮಹಾಪ್ರಳಯದಲ್ಲಿ ಮಹಾಪ್ರಳಯ ಇಲ್ಲ, ಯಾಕಂದ್ರೆ ಕಲಿಯುಗ ಆಗ್ಬೇಕು ಮಹಾಪ್ರಳಯಕ್ಕೆ.
ದೈನಂದಿಕ ಪ್ರಳಯದಲ್ಲಿ ಎಲ್ಲ ನೆಲಸಮ ಆಗಿ ಮತ್ತೆ ಎಲ್ಲ ಉಜ್ಜೀವನ ಆಗಿರ್ಬೇಕು. ಅದೇ ಮಂಜು ಮಾಳಿಗೆ ಆ ಮಂಜು ಸುದೀತಲ್ಲ, ಆ ಮೋಡಗಳನ್ನ ಟಚ್ ಮಾಡ್ತಾ ಇತ್ತಂತೆ. ನೀಡಕಿಲ್ ಪುಹೆಂ, ಅಲ್ಲಿ ಹೊಗೆಗಳು ಕಾಣಿಸ್ತಿತ್ತಂತೆ. ಅಲ್ಲಿ ಮರೆಯೋರ್ ಸೆಂಜುಲ್ ವೇವಿ ಪುಹೆಯಂ, ಮರೆಯೋರ್ ಅಂದ್ರೆ ಈ ವೇದಗಳನ್ನ ಹೇಳ್ತಾ ಇರೋರು, ಸೆನ್ಸಲ್ ಒಳ್ಳೆ ತುಂಬಾ ಸುಂದರವಾದ ಸ್ವಚ್ಛವಾದ ವೇದಗಳನ್ನ ಹೇಳ್ಕೊಂಡು ವೇಳ್ವಿ ಪುಹೆ 5 ಅನಲೋಮಂ ಮೌನಲೋಮಂ ಅಂತ ಎಲ್ಲ ತ್ರೇತಾಗ್ನಿ ಎಲ್ಲ ಇಟ್ಕೊಂಡು ಪೂಜೆ ಮಾಡೋರಲ್ಲ ಅವಾಗೆಲ್ಲಾನು. ಯಾಕಂದ್ರೆ ತ್ರೇತಾಯುಗದ ಕೊನೆಯಲ್ಲಿ ತಾನೇ ಶ್ರೀರಂಗ ಇಲ್ಲಿ ಬಂದಿದ್ದು. ಸೊ ವೇಳ್ವಿ ಪುಹೆಯಂ, ಬ್ರಹ್ಮಯಜ್ಞ ಮಾಡ್ಬೇಕಾದ್ರೆ ಅವರೆಲ್ಲ ಮನೆಗಳಲ್ಲಿ ಅಗ್ನಿಹೋತ್ರಗಳಿರ್ತಾ ಇದ್ರು. ಆ ಹೊಗೆಗಳೆಲ್ಲ ಕಮಳಂ ತೆನ್ನರಂಗಮೇ ರಂಗ ಶ್ರೀರಂಗ ಕ್ಷೇತ್ರದಲ್ಲಿ ಕಾಲಿಟ್ರನೆ ಒಳ್ಳೆ ಹವಿಸ್ಸಿನ ವಾಸನೆ ಗಮ್ ಅಂತ ನಮ್ಗೆ ಬರ್ತಾ ಇತ್ತಂತೆ. ಯಾಕಂದ್ರೆ ಅಲ್ಲಿ ಎಲ್ಲಾರು ಮಾಡೋರು ತುಂಬಾ ಜನ ಇದ್ರು ಅಂತ. ಎಲ್ಲ ತ್ರೈಮಾನಿಕರೆಲ್ಲಾನು ಮಾಡ್ಬೇಕು, ಬರೀ ಬ್ರಾಹ್ಮಣರು ಮಾತ್ರ ಅಂತ ಅಲ್ಲ, ತ್ರೈಮಾನಿಕರೆಲ್ಲಾನು ಅಗ್ನಿ ಕಾರ್ಯ ಮಾಡ್ಬೇಕಾಗಿದ್ದು. ಎಲ್ಲಾರು ಎಲ್ಲ ಮಾಡ್ತಾ ಇದ್ರೆ ಸಮಿತಿಗಳನ್ನ ಹಾಕಿ ಮತ್ತೆ ತುಪ್ಪಗಳನ್ನ ಸುರಿದು ಹೋಮಗಳನ್ನ ಮಾಡ್ತಾ ಇದ್ರೆ ಗಮ್ ಅಂತ ವಾಸನೆ ಬರುತ್ತೆ. ಪುಹೈಕ ವಿಪುಹೈ ಕಮಳಂ, ಒಳ್ಳೆ ವಾಸನೆ ಅದು ಬರ್ತಾ ಇತ್ತು ಅಂತ. ಮೀನ ಮಾಮೆಯೋಡ ಅರಿಯಂ ಶಿರು ಕುರುಳ, ಈ ದಶಾವತಾರಗಳನ್ನ ಹೇಳ್ತಾರೆ ಭಗವಂತ. ಎಲ್ಲ ಏನ ಅಂತ ಹೇಳಿದ್ರೆ ಇದು ವರಾಹ ಅವತಾರ, ಮೀನಮಾಯ್ ಮತ್ಸ್ಯಾವತಾರ, ಆಮೆಯೋಡ ಕೂರ್ಮ ಅವತಾರ, ಹರಿಯಂ ನರಸಿಂಹ ಅವತಾರ, ಶಿರುಪುರುಳುಮಾಯ್ ವಾಮನ ಅವತಾರ. ತಾನುಮಾಯತ್ತರಣಿ ತಲೆವನಿಡಂ ಎನ್ಬರಾಲ್, ತಾನಾಗಿ ಹಾಗೇನೆ ಅರ್ಚಾಮೂರ್ತಿಯಾಗಿ ಈಗ ಧರಣಿ ತಲೆವನ್, ಇಡೀ ಜಗತ್ತಿಗೆ ತಾನೇ ನಾಯಕನಂತೆ ಇದ್ದಾನೆ. ವಾನುಂ ಮಣ್ಣುಂ ನಿರಯ ಪುಹುಂದೀಂಡಿ ವಣಂಗುಂ, ಎಲ್ಲ ಮಣ್ಣವರು ವಿಣ್ಣವರು ಎಲ್ಲಾನು, ಆಕಾಶದಲ್ಲಿರೋರು ಅಂತರಿಕ್ಷದಲ್ಲಿರೋರು ಮತ್ತೆ ಭೂಮಿ ಮೇಲಿರೋರು ಎಲ್ಲಾರು ಬಂದು ನಮಸ್ಕಾರ ಮಾಡೋ. ಪುಹುಂದೀಂಡಿ ವಣಂಗುಂ, ಬಂದು ನಮಸ್ಕಾರ ಮಾಡೋದು. ತೇನುಂ ಪಾಲುಂ ಕಲಂದನ್ ಅಂಶೆ, ಹೇಗಿದ್ದ ಶ್ರೀರಂಗನಾಥ ಅಂದ್ರೆ ತೇನುಂ ಪಾಲುಂ ಕಲಂದ್, ಎರಡು ಸೇರಿಸಿದ್ರೆ ಎಷ್ಟು ರುಚಿಯಾಗಿರುತ್ತೋ ಭೋಗ್ಯವಾಗಿ ಆ ತರ ಇದ್ದ ಅಂತ. ಶೇಯನೆನ್ನುಂ ಮಿಹ ಪೆರಿಯನ್ನುಂ ನೇರ್ಮೆಯಿನಾಯ இம்மாயையை ஆறும் அறியா வகையார் இடமென்பரால். வேயின் முத்தம் மணியும் கொணர்ந்து ஆர் புனல் காவிரி ಆಯ ಪೊನ್ಮಾಮದಿ ಶೂಂದಳಹಾ ತೆಂಡರಂಗಮೇ. 2 ಲೈನು ರಂಗನಾಥ ಭಗವಂತನನ್ನ ಹೊಗಳುತ್ತೆ, 2 ಲೈನು ಶ್ರೀರಂಗ ಕ್ಷೇತ್ರದ ಪರಿಸರ, ಅದರ ಇದು ಪ್ರಕೃತಿ ಸೌಂದರ್ಯ ಎಲ್ಲವನ್ನು ವರ್ಣಿಸ್ತಾರೆ. ಇನ್ಮುತ್ತಂ, ಆ ದೊಡ್ಡ ದೊಡ್ಡ ಬೊಂಬುಗಳಲ್ಲಿ ಮಧ್ಯದಲ್ಲಿ ಕಪ್ಪೆ ಚಿಪ್ಪುಗಳಿರುತ್ತಂತೆ. ವೇಯಿ ಅಂದ್ರೆ ಬೊಂಬುಗಳು, ಬಿದಿರು ಬೆಳೆ ಮಧ್ಯದಲ್ಲಿ ಕಪ್ಪೆ ಚಿಪ್ಪುಗಳಿರುವಂತದ್ದು. ತುಂಬಾ ಫ್ರೆಶ್ ವಾಟರ್ ಪರ್ಲ್ಸ್ ಅಂತಾರೆ ಅದನ್ನೆಲ್ಲ. ಮುತ್ತುಮ್ಮಣಿಯುಂ, ಅಲ್ಲಿ ಅಮೂಲ್ಯವಾದ ರತ್ನಗಳನ್ನು ಕೊಣರ್ದೆ ಆರ್ ಪುನಲ್ ಕಾವೇರಿ ತಂದು ದಡಕ್ಕೆ ಸುರಿತಾ ಇತ್ತಂತೆ. ಆಯ ಪೊನ್ಮ, ಅದಕ್ಕೆ ಪೊನ್ನಿ ಅಂತ ಹೇಳಿದ್ರೇನೆ ಅಲ್ಲಿ ಚಿನ್ನ ತಂದು ಸುರಿತಾ ಇತ್ತು ಅಂದ್ರೆ, ಅದೇ ತರ ಆ ಚಿನ್ನಗಳನ್ನೆಲ್ಲ ಶೇಖರಿಸ್ಕೊಂಡು ಏನ್ ಮಾಡಿದ್ರು, ತಾವು ಒಡವೆ ಹಾಕುವಷ್ಟು ಹಾಕೊಂಡು ಇನ್ನು ಹೆಚ್ಚಿಗೆ ಇದ್ದು ಮನೆಗೂ ಎಲ್ಲ ಹೊರಗಡೆ ತಗಡ ಅದನ್ನೇ ಹಾಕ್ತಾರೆ. ಆಮೇಲೆ ಎನಿ ಅದರ್ ಆರ್ಡಿನರಿ ಮೆಟಲ್ ಅವ್ರಿಗೆ ಅಷ್ಟು ಹೇರಳವಾಗಿ ಸಿಕ್ಕಿದಾಗ ಯಾವಾಗ ಅದಕ್ಕೆ ಪ್ರೆಷಿಯಸ್ನೆಸ್ ಬರುತ್ತೆ ಅಂತ ಹೇಳಿದ್ರೆ, ಅವೈಲಬಿಲಿಟಿ ಕಡಿಮೆ ಇದ್ದಾಗ ಅದು ಪ್ರೆಷಿಯಸ್ ಮೆಟಲ್ ಆಗುತ್ತೆ. ಒಂದು ಕಾಲಕ್ಕೆ ಅಲ್ಯೂಮಿನಿಯಂನ ಎಕ್ಸ್ಟ್ರಾಕ್ಟ್ ಮಾಡೋದು ತುಂಬಾ ಕಷ್ಟವಾಗಿತ್ತು, ಅದ್ರ ಫಾರ್ಮುಲಾ ಗೊತ್ತಿರ್ಲಿಲ್ಲ, ತುಂಬಾ ಎಕ್ಸ್ಪೆನ್ಸಿವ್, ಗೋಲ್ಡ್ಗಿಂತ ಎಕ್ಸ್ಪೆನ್ಸಿವ್ ಆಗಿತ್ತಂತೆ. ಆದ್ರೆ ಯಾವಾಗ ಫಾರ್ಮುಲಾ ಎಲ್ಲ ಕಂಡಿಡಿದು ಅಲ್ಯೂಮಿನಿಯಂನ ಚೀಪಾಗಿ ಎಕ್ಸ್ಟ್ರಾಕ್ಟ್ ಮಾಡಕ್ಕೆ ಕಂಡಿಡಿದ್ರು, ಪಾತ್ರೆಗಳು ಪಡಗ ಎಲ್ಲ ಮಾಡ್ಕೊಳಕ್ ಶುರು ಮಾಡ್ಬಿಟ್ಟು. ಅದೇ ತರ ಅವಾಗ ಪೊನ್ನಿನಲ್ಲಿ ಬಂದು ಎಷ್ಟು ಚಿನ್ನ ಇರ್ತಿತ್ತು ಅಂತ ಹೇಳಿದ್ರೆ, ಆ ದೇವಸ್ಥಾನ ಗೋಡೆಗಳಿಗೆಲ್ಲ ಚಿನ್ನದ ಗೋಡೆಗಳು, ತಗಡು ರೇಖೆ ನಾವು ಇವಾಗ್ಲೂ ನೋಡ್ಬೋದು, ಮೊಳೆ ಹೊಡೆದಿರೋ ಗುರುತುಗಳಿವೆ ಆ ಕಲ್ಲುಗಳಲ್ಲಿ, ಆ ತರ ಗುರುತು ಸಿಗುತ್ತೆ. ಒಂದ್ ನಿಮಿಷ. ಅಲ್ಲಿ ಹೋಗ್ತೀನಿ ಸೈನ್ ಬಂದು ಪಾಸ್.
ಆ ತರ ಪೊನ್ನೆ ನದಿ ಅಷ್ಟು ಇದಾಗಿತ್ತು ಅಂತ, ಐಶ್ವರ್ಯವಂತವಾದ ನದಿ ಚಿನ್ನವನ್ನ ಹೇರಳವಾಗಿ ತಂದು ಕೊಡ್ತಾ ಇತ್ತು ಅಂತ. ಮಾಮದಿಲ್ ದೊಡ್ಡ ದೊಡ್ಡ ಗೋಡೆ ಪೊನ್ನ, ಚಿನ್ನದ ಗೋಡೆಗಳು ಅಂತ ಹೇಳ್ತಾರೆ. ಅಳ್ತೇನೆ ಹೇಗಿದ್ದಿರ್ಬೋದಲ್ವಾ ನಿಜವಾಗ್ಲೂ ಇವಾಗ ಊಹಿಸ್ಕೊಂಡ್ರೆ. ಸದ್ಯದಲ್ಲಿ ನಾವು ನೋಡಕ್ಕೆ ಪೂರ್ತಿ ಚಿನ್ನದ್ದು ಒಂದು ದೇವಸ್ಥಾನ ಅಂತ ಹೇಳಿದ್ರೆ ಇದರಲ್ಲಿ ವೆಲ್ಲೂರಲ್ಲಿ ಲಕ್ಷ್ಮೀ ದೇವಸ್ಥಾನ ಇದೆ, ಪೂರ್ತಿ ನೋಡ್ಬೋದು. ಇನ್ನೊಂದು ಅಮೃತ್ಸರಲ್ಲಿ ಅವ್ರದ್ದು ಸಿಖ್ ಅವ್ರದ್ದು ಅದೊಂದು ಗುಡಿ ಇದೆ, ಅದನ್ನ ನೋಡ್ಬೋದು. ಪೂರ್ತಿ ಚಿನ್ನದ್ದೇ ಅಂತ ಹೇಳಿದ್ರೆ ಒಂದು ನಮ್ಗೆ ನೋಡಕ್ ಸಿಗಲ್ಲ. ಗೋಡೆ ಗಿಡ ಎಲ್ಲ ಹೊರಗಡೆ ಕಾಂಪೌಂಡ್ ಗೋಡೆ ಎಲ್ಲ ಚಿನ್ನದ್ದು ಅಂತ ಹೇಳಿದ್ರೆ ಎಂತ ಸಮೃದ್ಧಿಯಾದ ಇದು ಅಂತ ನೋಡ್ಕೊಳ್ಳಿ. ಅವಾಗ ಇದಷ್ಟಾಯ್ತು. ಹಾಗೇನೆ ಈ ಪೆರಿಯ ತಿರುಮಳಿನಲ್ಲಿ 5ನೇ ದಶಕದಲ್ಲಿ ಇನ್ನೊಂದು ನೋಡೋಣ. தாய் வாயில் சொல் கேளாள் தன்னாய தோடனையாள் தடமென் கொங்கையே ஆரச்சானணியாள் எம்பெருமான் திருவரங்கம் எங்கே என்னும் தேமாய முலையுண்ட இவ்வுலகுண்ட பெருவயித்தன் பேசில் நங்காய் மாமாயன் என் மகளை செய்தனகள் ಮಂಗಮೇ ಮದಿಕ್ಕಿಲೇನೆ. ಇದು ಇದರಲ್ಲಿ ಏನ್ ಹೇಳ್ತಾರೆ, ನಾಯಕಿ ಭಾವದಲ್ಲಿ ಅನುಭವಿಸುವಂತ ಪಾತ್ರಗಳು. ಇದರಲ್ಲಿ ತಾಯಿ ತರ ಮೂದಲಿಸ್ತಾಳೆ ಅವ್ರ ತಾಯಿ. ಅಯ್ಯೋ ನೋಡಿ ಏನು ಇವಳು ಅಮ್ಮ ಹೇಳಿದ ಮಾತು ಕೇಳಲ್ಲ. ತಾಯಿ ವಾಯಿಲ್ ಶೊಲ್ ಕೇಳ, ಒಳ್ಳೆ ಮಾತು ಅಂತ ಹೇಳಿದ್ರೆ ನಮ್ಮ ಮಾತು ಏನು ಕೇಳುದೇ ಇಲ್ಲ ಇವಳು ಅಂತ ಅವಳ ಫ್ರೆಂಡ್ಸ್ ಹತ್ರ ಎಲ್ಲ ಕಂಪ್ಲೇಂಟ್ ಮಾಡ್ತಾಳೆ. ಅವಳ ತಾಯಿ ಆಗಿರೋಳು ತನ್ನ ಫ್ರೆಂಡ್ಸ್ ಹತ್ರನೂ ಕಂಪ್ಲೇಂಟ್ ಮಾಡ್ತಾಳೆ, ಇವಳ ಫ್ರೆಂಡ್ಸ್ ಹತ್ರನೂ ಕಂಪ್ಲೇಂಟ್ ಮಾಡ್ತಾಳೆ. ನಾಯಕಿ ಯಾರು, ಪರಕಾಲ ನಾಯಕಿ ಇವರು ಇವ್ರ ಫ್ರೆಂಡ್ಸ್ ಹತ್ರನೂ ಕಂಪ್ಲೇಂಟ್ ಮಾಡ್ತಾರೆ. ರಕ್ಷಾಣಣಿಯಾಳ್ ಅರ್ದಿರತ್ತಲ್ಲ ಚಂದನ, ಅದನ್ನ ಹಚ್ಕೊಳ್ಳಲ್ವಂತೆ, ಬೇಡ ನನ್ಗೆ ಅಂತ ಹೇಳ್ತಾರೆ, ಅಲಂಕಾರ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಎಂಬೆರುಮಾನ್ ತಿರುವರಂಗಮೇ ಎನ್ನು, ಯಾವಾಗ ನೋಡ್ತು ರಂಗ ರಂಗ ಅಂತ ಹೇಳ್ತಾ ಇರ್ತಾಳೆ ಅಂತ. பேய்வாய முலையுண்ட இவ்வுலகுண்ட பெருவயிற்றின் பேಶಿಲ್ ನಂಗಾಯ್. ಭಗವಂತನ ಹಾಡುಗಳನ್ನ ಅವನ ಸ್ತುತಿಗಳನ್ನ ಯಾವಾಗ್ಲೂ ಹೇಳ್ತಾ ಇರ್ತಾಳಮ್ಮ. ಮಾಮಾಯನ್ನೆನ್ ಮಗಳೈ ಶೈದನಗಳು, ಏನ್ ಮಾಡಿದ್ನೋ ಗೊತ್ತಿಲ್ಲ, ಏನ್ ಮಾಟ ಮುದ್ದೋ ಏನ್ ಮಾಡಿದ್ನೋ ಗೊತ್ತಿಲ್ಲ. ಮಾಮಾಯನ್ ಅವನು ಏನ್ ಮಾಡಿದ್ನೋ ಗೊತ್ತಿಲ್ಲ, ನನ್ ಮಗಳೇ ಈ ತರ ಮಾಡಿಟ್ಬಿಟ್ಟಿದಾನಲ್ಲ. ಮಂಗಮೇ ಮದಿಕ್ಕಿಲೇನೆ, ಏನ್ ಮಾಡ್ಬೇಕು ಅಂದ್ರೆ ನಂಗೆ ತೋರಿಸ್ತಾ ಇಲ್ಲ, ನೀವೇ ಹೇಳಿ ನನಗೆ ಅಂತ ಹೇಳ್ತಾರೆ. ಈ ತರ ಅನೇಕ ಪಾತ್ರಗಳು ಭಗವಂತನನ್ನ ನಾಯಕಿ ಭಾವದಲ್ಲಿ ಅನುಭವಿಸೋದು. ಅವ್ರ ತಾಯಿನೂ ಅಷ್ಟೇನೆ, ಅವಳು ಪುಲಂಬಲ್ಲೋ, ಅಯ್ಯೋ ನನ್ನ ಮಗಳು ಮಾತು ಕೇಳ್ತಾ ಇಲ್ವಲ್ಲ, ಕುಚ್ಚಿ ತರ ಆಡ್ತಾ ಇದ್ದಾಳಲ್ಲ ಅಂತ. ಯಾಕಂದ್ರೆ ಭಕ್ತಿ ಅಭಿನಿವೇಶದಲ್ಲಿ ಅವ್ರು ಹಾಗೆಲ್ಲ ಆಡ್ತಾ ಇದ್ರು. ತಿರುಮಳಿ 5ನೇದು 6ನೇ ದಶಕಕ್ಕೆ ಹೋಗೋಣ. ಅದರಲ್ಲಿ ಕೈಮಾನ ಮಳಕಳಿತ್ತೈ ಕಡಲ್ ಕಿಡಂದ ಕರುಮಣಿಯೇ ಮೈಮಾನ ಮರಗದತ್ತೈ ಮರೆಯುರೈತು ತಿರುಮಾಲೈ எம்மானை எனக்கென்றும் மினியானே பனிக்காத்தவம்மானே யான் ಕಂಡದ ಅಣಿನೇ ತೆನ್ನರಂಗತ್ತೆ. ನಾನು ಈ ಭಗವಂತನನ್ನ ಎಲ್ಲಿ ನೋಡಿದೆ ಅಂದ್ರೆ ತೆನ್ನರಂಗತ್ತೆ, ದಕ್ಷಿಣ ದೇಶದಲ್ಲಿರೋ ಶ್ರೀರಂಗ ಕ್ಷೇತ್ರದಲ್ಲಿ ನಾನು ನೋಡಿದೆ ಅಂತ ಹೇಳ್ತೆ. ಕೈಮಾನ ಮಳಕಳಿತ್ತೈ ಕಡಲ್ ಕಿಡಂದ, ಕೈಮಾನ ಮಳಕಳಿತ್ತೈ ಕಡಲ್ ಕಿಡಂದ ಕರುಮಣಿಯೇ. ಇವರು ಇದರಲ್ಲಿ ಕೈ ಹಾಕಿ ಇದು ಕೇಶಿ ಸಂಹಾರ ಮಾಡಿದವನೇನು. ಕಡಲ್ ಕಿಡಂದ ಕರುಮಣಿಯೇ, ಕಡಲ್ ಅಲ್ಲಿ ಗರ್ಭಶಯದಲ್ಲಿ ಮಲ್ಕೊಂಡ್ಬಿಟ್ಟಿದ್ದಂತೆ. ಹೇಗೆ 3 ದಿವಸ ದರ್ಬೆ ಮೇಲೆ ಮಲ್ಕೊಂಡು ಶರಣಾಗತಿ ಮಾಡ್ಕೊಳ್ತೀನಿ, ಸಮುದ್ರದ ಮೇಲೆ ಸೇತುವೆ ಕಟ್ಟಬೇಕು, ಸಹಾಯ ಮಾಡ್ಬೇಕು ಅಂತ. ಕಡಲ್ ಕಿಡಂದ ಕರುಮಣಿಯೇ ಮೈಮಾನ ಮರಕದತ್ತೆ, ಒಳ್ಳೆ ಮರಗದ ಪಚ್ಚೆ ಮರಗತ ಇದೆಯಲ್ಲ ಆ ತರ ಇದೆಯಂತೆ. ಮರೆಯುರೈತ ತಿರುಮಾಲೆ, ಅಲ್ಲಿ ಪಾಂಚರಾತ್ರ ಆಗಮವನ್ನ ಹೇಳ್ಕೊಟ್ಟಿದ್ದೆ ಭಗವಂತನೇ ಅಲ್ವಾ. ಎಮ್ಮಾನೆ ಎನಕ್ಕೆಂಡ್ರೊಮ್ಮಿನಿಯಾನೆ, ನನಗೆ ಯಾವಾಗ್ಲೂ ತುಂಬಾ ಮನಸ್ಸಿಗೆ ಹಿತವಾದ. ಪನಿಕಾತ ಅಮ್ಮಾನೆ ಇನಿಯಾನೆ, ನನಗೆ ಯಾವಾಗ್ಲೂ ನನ್ನನ್ನ ಕಾಪಾಡೋನು ಅವನೇನೆ ಅಂತ ಹೇಳಿ. ಯಾನ್ ಕಂಡದೆ, ನಾನ್ ಎಲ್ಲಪ್ಪ ನೋಡಿದೆ ಇವನನ್ನ ಅಂತ ಹೇಳಿದ್ರೆ, ತೆನ್ನರಂಗತೆ ಪೇರಾನೆ ಕುರುಂಗುಡಿ ಎಂಪೆರುಮಾನೆ. ತಿರುಕುರುಂಗುಡಿ ಮನೆ ಬಗ್ಗೆ ಹಾಡ್ಬೇಕಾದ್ರೂ ಹೇಳ್ತಾರೆ. ತಿರುತ್ತಂಕಾಲೂರಾನೆ, ಇವ್ರಿಗೇನು ಪಂಜನೇ ಇಲ್ಲ ತಿರುಮಂಗಿ ಆಳ್ವಾರ್ಗೆ, ಯಾಕಂದ್ರೆ 86 ಕ್ಷೇತ್ರಗಳಿಗೆ ಕಾಲ್ನಡಿಗೆಯಲ್ಲಿ ಅವರೇ ಹೋಗಿದ್ರು. ಎಲ್ಲಾ ಹಾಡುಗಳಲ್ಲೂ ಇನ್ಕ್ಲೂಡ್ ಮಾಡ್ಕೊಳ್ತಾರೆ. ಅಲ್ಲಿ ಪ್ರಾಸಕ್ಕೆ ಯಾವ್ದು ಸರಿಯಾಗಿರುತ್ತೋ ಅದನ್ನು ಹಾಡ್ಬಿಡ್ತಾರೆ.
ಕರಂಬನೂರುತ್ತಮನೇ ಮುಂದೆ ಬರುತ್ತೆ. ಮೂರನೇ ದಿವದೇಶ ಕರಂಬನೂರು, ಎರಡನೇದು ತಿರುಕೋಳಿ, ಮೂರನೇದು ಕರಂಬನೂರು. ಅವಾಗ್ಲೂ ಈ ಹಾಡನ್ನ ನಾವು ಆಡ್ಕೋಬಹುದು. முத்திலங்குக்கார ஆற்றின் கடலேழும் மலையேழு உலகேழுண்டும் ஆறாரென்றிருந்தானே ಕಂಡದು ತೆನ್ನರಂಗತ್ತೆ. ರಂಗನಾಥನನ್ನ ಸೇವೆ ಮಾಡಕ್ಕೆ ಬರ್ತಾರೆ. ಅಲ್ಲಿ ಬಾಗಿಲಲ್ಲಿ ಗರ್ಭಗುಡಿಯಲ್ಲಿ ನಿಂತ್ಕೊಂಡು ರಂಗನಾಥನ ನೋಡ್ಬೇಕಾದ್ರೆ ಇವರಿಗೆ ಈ ಬೇರೆ ಬೇರೆ ಕ್ಷೇತ್ರದಲ್ಲಿರೋ ಭಗವಂತನೆಲ್ಲ ಜ್ಞಾಪಕ ಬರುತ್ತೆ. ಪೇರಾನೆ ದೊಡ್ಡವನು ಇವನು, ಎಷ್ಟು ದೊಡ್ಡವನಪ್ಪ, ಹೇಗಿದೆ ಬೃಹದಾಕಾರದಲ್ಲಿ ಮಲ್ಕೊಂಡಿದ್ದಾನಲ್ಲ. ಕುರುಂಗುಡಿ ಎಂಬೆರುಮಾನೆ, ಅಲ್ಲೂ ಕೂಡ ಒಂದು ಕಿಡಂದ ಕೋಲ ಇದೆ, ಕಿಡಂದ ನಂಬಿ ಅಂತ ಇದೆ, ಅದಕ್ಕೆ ಜ್ಞಾಪಕ ಬರುತ್ತೆ. ಕುರುಂಗುಡಿ ಎಂಬೆರುಮಾನೆ ತಿರುತ್ತಣ್ ಕಾಲೂರಾಣೆ. ತಿರುತ್ತಣ್ ಅಂತ ಒಂದು ಕ್ಷೇತ್ರ, ಅದು ತಿರುತ್ತಣ್ ಕಾಲ್ ಅಂತ ಒಂದು ಊರು, ಅದನ್ನು ಜ್ಞಾಪಿಸ್ಕೋತಾರೆ. ಕರಂಬನೂರು ಉತ್ತಮನೆ, ಕರಂಬನೂರು ಅದು ಒಂದು ಕ್ಷೇತ್ರ, ಅಲ್ಲಿ ಜ್ಞಾಪಿಸ್ಕೊಳ್ತಾರೆ ಇವ್ರನ್ನ. ಮುತ್ತಿಲಂಗ್ ಕಾರಾರ್, ಮುತ್ತಿಲಂಗ್ ಇದು ಕಾರಾರ್ ಅಂತ ಹೇಳಿದ್ರೆ ಕಾರಾರ್ ಕಪ್ಪುಗೆ ಗಾಢವಾದ ಸಮುದ್ರ ಇದೆಯಲ್ಲ, ಆ ಸಮುದ್ರ ತೆನ್ ಕಡಲೇಳು. ತೆಣ್ಣಂದ್ರೆ ಘನವಾದ ಆಳವಾದ ತುಂಬಾ ನೀರಿರುವಂತ ಸಮುದ್ರಗಳು, 7 ಸಮುದ್ರಗಳನ್ನು, ಮಲೆಯೇಳು, 7 ಸಪ್ತ ಪರ್ವತಗಳನ್ನು, ಉಲಹೇಳು ಎಲ್ಲ ಸಪ್ತ ಲೋಕಗಳನ್ನು ಉಂಡ ಎಲ್ಲವನ್ನು ನುಂಗುತ್ತಾನೆ ಮಹಾಪ್ರಳಯ ಕಾಲದಲ್ಲಿ. ಎಲ್ಲವನ್ನು ನುಂಗಿ ಆರಾಧೆಂದ್ರಿಗಂದಾನೆ ತೃಪ್ತಿನೇ ಆಗಿಲ್ವಂತೆ. ಅಂದ್ರೆ ತೃಪ್ತಿ ಆಗ್ದೇನೆ ಆರಾಧೆಂದ್ರಿಗಂದಾನೆ ಇನ್ನೂ ಹಶ್ವೆ ಅಂತ ಹೊಟ್ಟೆ ಏನೋ ಗೆರೆ ಬರ್ತಾ ಇತ್ತಂತೆ. ಮಕ್ಕಳಿಗೆಲ್ಲ, ಸಣ್ಣ ಮಕ್ಕಳಿಗೆ ಹೊಟ್ಟೆ ತುಂಬಿಲ್ದಿದ್ರೆ ಪುಷ್ಟಿಯಾಗಿರಲ್ಲ, ಗೆರೆ ಕಾಣಿಸುತ್ತೆ. ಅಯ್ಯೋ ನೋಡು ಹೊಟ್ಟೆನೇ ತುಂಬಿಲ್ಲ ಅಂತ ಮಗುಗಳಿಗೆ ನಾವು ನೋಡಿ ಹೇಳ್ತೀವಲ್ಲ, ಆ ತರ ಆರಾಧೆಂದ್ರಿಗಂದಾನೆ ಇವನನ್ನ ನಾನು ಕಂಡಿದ್ದು ತೆನ್ನರಂಗತ್ತೆ, ತೆನ್ನರಂಗದಲ್ಲಿ ನೋಡಿದೆ ನಾನು ಅಂತ. ತುಂಬಾ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಹಾಡು. ನೀರಳಲಾಯ್ ನೆಡುನಿಲನಾಯ್ ನಿಂದ್ರಾನೆ ಅಂಡರ கண்ணூரழலானுண்டானே கண்டார் பின் காணாமே பேரழலாய் பெரும் விஷம்பாய் பின்மறையோர் மந்திரத்தின் ஆரழலால் உண்டானே ಕಂಡದು ತೆನ್ನರಂಗತ್ತೆ. ನೀರ್ ಅಳಲಾಯ್ ನೆಡುನಿಲಮಾಯ್, ಪಂಚಭೂತಗಳನ್ನ ಹೇಳ್ತಾರೆ. ನೀರು, ಬೆಂಕಿ, ಗಾಳಿ ಎಲ್ಲವೂ ನೆಡುನಿಲನಾಯ್ ಆಕಾಶವಾಗಿ, ನಿಂದ್ರಾನೆ ಎಲ್ಲದರಲ್ಲೂ ಪಂಚೀಕರಿಸಕ್ಕೋಸ್ಕರ ಅವನು ಅನುಪ್ರವೇಶ ಮಾಡಿ ಎಲ್ಲ ತತ್ವಗಳನ್ನು ಪಂಚೀಕರಿಸ್ತಾನೆ. ಅಂಡರ ಕಣ್ಣೂರ್ ಅಳಲಾಲ್ ಉಂಡಾನೆ, ಬೆಂಕಿಯಿಂದ ಲಂಕೆಯನ್ನ ಸುಟ್ಟವನು. ಕಂಡಾರ್ಪಿನ್ ಕಾಣಾಮೆ, ಯಾರು ನೋಡಿದ್ರು ಯಾರು ನೋಡ್ಲಿಲ್ವೋ, ಬಟ್ ಅವನೇನೆ ಸುಟ್ಟಿದ್ದು ಅವನು. ಪೇರಳಲಾಯ್ ಪೆರು ವಿಷಂಬಾಯ್ ಪಿನ್ ಮರೆಯೋರ್ ಮನ್ ತೀರತ್ತಿನ್, ಎಲ್ಲದರಲ್ಲೂ ಇದ್ದಾನೆ. ದೊಡ್ಡ ಬೆಂಕಿ ಒಳಗೂ ಇದ್ದಾನೆ, ಪೆರು ಆಕಾಶದಲ್ಲೂ ಇದ್ದಾನೆ, ಪಿನ್ ಮರೆಯೋರ್ ವೇದಗಳನ್ನ ಹೇಳ್ತಾರಲ್ಲ ಆ ಮಂತ್ರದೊಳಗೂ ಭಗವಂತ ಇದ್ದಾನೆ. ಆರೆಳಲಾಲುಂಡಾನೆ ಕಂಡದೆ ತೆನ್ನರಂಗತ್ತೆ, ಇವನನ್ನ ನಾನು ನೋಡಿದ್ದು ಶ್ರೀರಂಗದಲ್ಲಿ ಅಂತ ಹೇಳ್ತಾರೆ. ತಿಮ್ಮಂಗೆ ಆಳ್ವಾರ್ಗೆ ಯಾವುದೋ ಕಡಿಮೆ ಚಿಕ್ಕದಾಗಿ ಹಾಡಕ್ಕೆ ಬರೋದಿಲ್ಲ, ಎಲ್ಲ 100 ಹಾಡು, 80 ಹಾಡುಗಳು ಹಾಡ್ತಾರೆ. பெரிய திருமொழி 5ನೇದ್ರಲ್ಲಿ 8ನೇ ದೇಶಕ್ಕೆ ಹೋಗೋಣ. ಏದಲನ್ ಮಹನೆಲ್ಲ ತುಂಬಾ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಯಾವ್ದನ್ನು ಬಿಡಕ್ ಮನ್ಸು ಬರ್ತಾ ಇಲ್ಲ, ಆದ್ರೆ ಒಂದೇ ಕ್ಷೇತ್ರಕ್ಕೆ ಇಷ್ಟು ಸಮಯ ಆಗ್ತಾ ಇದೆಯಲ್ಲ ಅಂತ ಅನ್ಕೊಂಡು ಶಾರ್ಟ್ ಮಾಡ್ತಾ ಇದೀನಿ ಅಷ್ಟೇ. ஏதலன் மகனென்னாதிரங்கே மற்றவர்க்கு இன்னருள் சுழந்து மாழைமான் மடநோக்கி உன் தோழி உம்பி என்பி என்றுழைந்தில்லை உகந்து தோழன் நீ எனக்கு இங்கொழி என்ற சொற்கள் வந்தடியேன் மனத்திருந்திட ஆழிவண்ணான் இன்னடியினை அடைந்தேன் ಅಣಿಪುಳಲ್ ತಿರುವರಂಗತ್ತಮ್ಮನೇ. ಏನು ಸೊಗಸು ಇದು. ಭಗವಂತ ಶ್ರೀರಾಮಚಂದ್ರನಾಗಿ ಅವತಾರ ಮಾಡಿದಾಗ ಏಳೈ ಅನ್ನೋ ಒಬ್ಬ ಬಡವ ಅಂತ ಇಲ್ವಂತೆ. ಏದಲ್ಲ ಯಾರೋ ಜಾತಿ ಕುಲ ಗೋತ್ರ ಏನು ಗೊತ್ತಿಲ್ಲ, ಆ ಗುಹನ್ನ ತಬ್ಕೊಂಡು ಇವ್ ನೀನೇ ನನ್ನ ಇನ್ನೊಬ್ಬ ತಮ್ಮ ಅಂತ ಹೇಳಿ ಲಕ್ಷ್ಮಣನ್ಗೆ ಇನ್ನೊಂದು ತಮ್ಮ ಸಿಕ್ದ ನನ್ಗೆ ಅಂತ ಹೇಳಿದ್ರೆ, ಕೀಳ್ ಮಗನೆನ್ನಾದ ಇವನು ಯಾವ್ದೋ ಜಾತಿ, ಇವನು ಸುಗ್ರೀವ ಅವರೆಲ್ಲ ಕೋತಿ ಜಾತಿಯವರು. ಕಿಳ್ಮಹನೆನ್ನಾದಿರಂಗಿ, ಅವ್ರಿಗೆ ಕೂಡ ಕೆಳಗೆ ಬಂದು ಇರಂಗಿ ಅಂತ ಹೇಳಿದ್ರೆ ಕರುಣೆಯಿಂದ ಅವರು
ಅವ್ರ ಮಟ್ಟಕ್ಕೆ ಇಳಿದು ಇವನು ಬಡವ ಸಾವುಕಾರ ಏಳಿಗೆದಲ್ಲ ಯಾರು ಏಳಿಗೆದಲ್ಲ ಎಲ್ಲಿ ನಾವು ನೋಡಿದ್ವಿ ಅಂತ ಹೇಳಿದ್ರೆ ಸುಧಾಮ ಕೃಷ್ಣ ಅವರ ಸಂಬಂಧದಲ್ಲಿ ಕಡು ಬಡವ. ಅವ್ನು ಯಾರೋ ನನ್ಗೆ ಗೊತ್ತಿಲ್ಲ ಅಂತ ಹೇಳಿ ವಾಚ್ಮನ್ಗೆ ಹೇಳಿ ಕಳ್ಸ್ಬಿಡಪ್ಪ ಅವ್ನ ಅಂತ ಹೇಳ್ಬಿಡ್ಬೋದಾಯ್ತು, ಆತರ ಮಾಡಲ್ಲ. ಏದೆಲ್ಲ ಯಾರೋ ಇವನು ಅಂತ ಅನ್ನದೆ ಅವನಿಗೆ ಕೀಳರೆ ಮತ್ತವರ್ ಕಿನ್ನರುಳ್ ಸುಳ್ಳ ಎಲ್ಲಾರ್ಗೂ ಲೆಕ್ಕ ಇಲ್ಲದೆ ಇರೋದಷ್ಟು ಜನಕ್ಕೆ ಕರುಣೆಯನ್ನ ತೋರಿಸಿ ಭಗವಂತ ಮಾಗೆ ಮಾನ್ಮಡನೋಕಿ ಒಂತೋಳಿ ಯಾರು ಸೀತೆಗೋಸ್ಕರ ಅಲ್ಲಿ ಸಮುದ್ರ ಮೇಲೆ ಸೇವತೆ ಕಟ್ಕೊಂಡು ಹೋದ್ನಲ್ಲ, ಉಂಬಿ ಎನ್ಬಿ ಎಂದ್ರೊಳಿಂದಿಲ್ಲ ಎಲ್ಲರನ್ನೂ ಉಂಬಿ ತಂಬಿ ಅಂತ ಅನ್ಕೊಂಡು ಎಲ್ಲರನ್ನೂ ಅನುಸರಿಸ್ಕೊಂಡು ಹೋಗ್ತಾನೆ. ಉಹಂದ ತೋಳನ್ನಿ ಏನಕ್ಕ ಯಾರಿಗೆ ಹೇಳ್ತಾನೆ ಅಂತ ಹೇಳಿದ್ರೆ ಹನುಮಂತನನ್ನ ಕಳಿಸ್ತಾರೆ ಲಂಕೆಗೆ ಸೀತೆ ಇರೋ ಜಾಗ ಹುಡ್ಕೊಂಬರಕ್ಕೆ ಅಂತ ಹೋದಾಗ ಬಂದು ಊಟನೇ ಮಾಡಲ್ವಂತೆ ರಾಮ. ಅವನು ಬರ್ಲಿ, ಅವನು ಉಹಂದ ತೋಳ ನೀನು ಅವನು ಬಂದ ಮೇಲೆ ನಾನು ಊಟ ಮಾಡ್ತೀನಿ ಅಂತ ಕಾಯ್ತಾ ಇರ್ತಾನಂತೆ. ಬಂದು ಅವನು ಕಂಡೇನಂತ ಹೇಳಿದಾಗ ತುಂಬಾ ಸಂತೋಷ ಆಗತ್ತಲ್ಲ, ಅವಾಗ ಹೇಳ್ತಾನೆ ಉಹಂದ ತೋಳನ್ನೀ ಅನಕ್ಕ ಇಂಗೊಳಿ ಎಂದ್ರ ಸೊಕ್ಕಳ್ ಒಂದಡಿಯೇನ್ ಅದೆಲ್ಲ ಹಾಗೆ ಹೇಳಿದ್ನಲ್ಲ ಭಗವಂತ. ಯಾರು ಉಹಂದ ತೋಳನ್ನೀ ಅನಕ್ಕ ಗುಹನಿಗೂ ಹೇಳ್ತಾನೆ, ಸುಗ್ರೀವನಿಗೂ ಹೇಳ್ತಾನೆ, ಹನುಮಂತನಿಗೂ ಹೇಳ್ತಾನೆ, ಎಲ್ಲರಿಗೂ ಹೇಳ್ತಾನಂತೆ ಭಗವಂತ. ಶ್ರೀರಾಮಚಂದ್ರ ಅವತಾರದಲ್ಲಿ ಅದೊಂದು ವಿಶೇಷ, ಅವನ ಆಸ್ಥಾನದಲ್ಲಿರೋರು ಅನೇಕ ಮಂತ್ರಿಗಳಿರ್ತಾರಲ್ಲ, ನನ್ನನ್ ಕಂಡ್ರೆ ರಾಮನಿಗೆ ತುಂಬಾ ಇಷ್ಟ ಅನ್ನೋದ್ರ ಎಲ್ಲರ ಹತ್ರನು ಹಾಗೇನೆ ನಡ್ಕೊಳ್ಳೋನಂತ. ನನ್ನನ್ ಕಂಡ್ರೆ ತುಂಬಾ ಪ್ರೀತಿ, ಚೆನ್ನಾಗಿ ಮಾತಾಡಿಸ್ತಾರೆ ಅಂದ್ರೆ ಎಲ್ಲರ ಹತ್ರನು ಒಂದೇ ಸಮನಾಗಿದ್ದ ಅಂತ ಅರ್ಥ. ಪ್ರತಿಯೊಬ್ಬರಿಗೂ ಅಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದ ಅವನು ಅಂತ. ಆತರ ಉಹಂದ ತೋಳನ್ ನೀಯನಕ್ ಕೇಳಿಸ್ತಾ ಇಲ್ಲ ಮೇಡಮ್, ಕೇಳಿಸ್ತಾ ಇಲ್ಲ. ಏನು ನೀವು ಹೇಳ್ತಾ ಇರೋದು ಕೇಳಿಸ್ತಾ ಇಲ್ಲ. ಇವಾಗ ಕೇಳುತ್ತಾ? ಕೇಳಿಸ್ತು ಮೇಡಮ್, ಕೇಳಿಸ್ತು. ஆழ்வண்ணா நின்னடியினை அடைந்தேன் அணிபொழில் திருவரங்கத்தம்மானே உகந்த தோழன் நீ எனக்கு ಇಂಗೊಳ್ என்ற சொற்கள் ಬಂದಡಿಯೇನ್ ಮನತ್ತಿರುಂದಿಡ. ಎಲ್ಲರನ್ನೂ ಈ ತರ ಒಳ್ಳೆ ಮಾತಲ್ಲ ಅವನು ಆಡ್ತಾ ಇದ್ದ ಅಂತದೆಲ್ಲ ನಾನು ಕೇಳ್ತಾ ಇದ್ರೆ ನನ್ಗೆ ಆಳಿವಣ್ಣ ಅಂದ್ರೆ ಸಮುದ್ರದ ಬಣ್ಣದಲ್ಲಿ ಇದೆಯಲ್ಲ, ನಿನ್ನಡಿಯಿಣೈ ಅಡೆಯಿಂದೆ ನಿನ್ನ ಪಾದಗಳಿಗೆ ನಾನು ಎರಗ್ತೀನಿ, ಶರಣಾಗತಿ ಮಾಡ್ಕೊಳ್ತೀನಿ. ಅಣಿ ಪೊಳ್ಳಿಲ್, ಅಣಿ ಅಂದ್ರೆ ತುಂಬಾ ಸುಂದರವಾಗಿರೋ ಅಂತ ತಿರುವರಂಗ ಕ್ಷೇತ್ರ, ಆ ತಿರುವರಂಗ ಕ್ಷೇತ್ರವನ್ನ ಹಾಡ್ತಾರೆ. ಇಲ್ಲಿ ಇನ್ನೂ ಒಂದು ಹಾಡು ಅದೇ ತರ. ವಾತಮಾಮಹನ್ ಮರ್ಕಟಂ ವಿಲಂಗ ಮತ್ತೋ ಚಾದಿ ಎಂದೊಳಿಂಗಿಲ್ಲೈ. ವಾತಮಾಮಹನ್ ಯಾರು? ಹನುಮಂತ. ವಾತ ಅಂತ ಹೇಳಿದ್ರೆ ಇದು ವಾಯುಪುತ್ರ. ಮರ್ಕಟಂ ಅವನು ಒಂದು ವಿಲಂಗ, ಅವನು ತಿರಿಯಕ್ ಅವನು ವಿಲಂಗ. ಮತ್ತೋರ್ ಜಾತಿ ಯಾರು? ಇನ್ನ ಮತ್ತೋರ್ ಜಾತಿ ಅವನು ಜಾಂಬವಂತ, ಕರಡಿ. ಮತ್ತೋರ್ ಜಾತಿ ಎಂದ್ರೊಳಿಂದಿಲ್ಲ, ಈ ಜಾತಿ ಆ ಜಾತಿ ಅಂತ. ನಾನ್ ಚಕ್ರವರ್ತಿ ತಿರುಮಗನು, ಈ ಕೋತಿ ಹತ್ರ ಏನು ಅಂತ ಆತರ ಏನೋ ಅಂದ್ಕೊಳ್ಳಿಲ್ವಂತ. ಏನೇನೋ ಇವತ್ತೆಲ್ಲ ಡಿಸ್ಟರ್ಬೆನ್ಸ್. காதலாதரம் கடலினும் பிறக செய்தகவினக்கு இல்லை கைமாறென்று போதில் வாழ்மை நாயுடும் உடனே உண்பந்தான் என்ற ஒன் பொருள் எனக்கும் ஆதல் வேண்டும் என்றடியினை அடைந்தேன் அணிபொழில் திருவரங்கத்தம்மானே. ಇದು ಹಲೋ
ಹಲೋ, ಹಾ ಕೇಳಿಸ್ತಾ ಇದೆ. ಹೌದಾ, ಒಂದು 5 ನಿಮಿಷ ವೇಟ್ ಮಾಡಿ, ಯಾವುದೊಂದು ಕ್ಲಾಸಲ್ಲಿ ಬರ್ತೀನಿ, 1 ನಿಮಿಷ. ಬರ್ತೀನಿ, 1 ನಿಮಿಷ. ಹೋಗ್ಲಿ ಬಿಡಿ, ಬೆಚ್ಚಷ್ಟು ಯಾರು. ಓಕೆ, ಈ ತರ ಹನುಮಂತನ್ಗೆ ಇದ್ ಮಾಡಿದಾಗ ಶೈತ ಹವೆನಕ್ಕ ಇಲ್ಲೈ ಕೈ ಮಾರೆಂದ್ರೆ ಏನಪ್ಪ ಇವನು ಸೀತೆ ಇದ್ದಾನೆ ಇದ್ದಾಳೆ ಅಂತ ಬಂದು ಹೇಳಿದಾಗ ಇವನು ಪ್ರತ್ಯುಪಕಾರವಾಗಿ ಏನ್ ಕೊಡೋದು ಅಂತಾನು ಗೊತ್ತಾಗ್ಲಿಲ್ವಂತೆ. ಅದಕ್ಕೆ ಇಲ್ಲೇ ಕೈ ಮಾರೆಂದ್ರೆ ಹಾಗೆ ಗಟ್ಟಿ ತಪ್ಕೊಳ್ತಾನೆ. ಚಕ್ರವರ್ತಿ ತಿರುಮಲನ್ನು, ಎಷ್ಟು ದೊಡ್ಡ ಚಕ್ರವರ್ತಿ, ಕೈಯಲ್ಲಿ ಒಂದು ಏನು ಉಪಕಾರಕ್ಕೆ ಉಡುಗೊರೆ ಕೊಡಕ್ಕೆ ಏನು ಇಲ್ಲ, ಅದಕ್ಕೆ ತನ್ನನ್ನು ತಾನೇ ಕೊಡ್ತಾನಂತೆ. ತಪ್ಕೊಳ್ತೀನಿ ಬಾ ಅಂತ ತಪ್ಕೊಳ್ತಾನೆ. ಬಾ ಉಡನೆ ಉಣ್ಬ, ನಿನಗೋಸ್ಕರನೇ ಕಾಯ್ತಾ ಇದ್ದೀನಿ, ಒಟ್ಟಿಗೆ ಊಟ ಮಾಡೋಣ ಅಂತ. ಅದಕ್ಕಿಂತ ಬೇರೆ ಏನ್ ಬೇಕು ಹೇಳಿ. ಅದಕ್ಕೆ ಕಾದಲಾದರಂ ಕಡಲಿನೋ ಬೆರಹು ಸಮುದ್ರ ಅಂತ ಕರುಣೆ ಕಡಲ್ನ ಭಗವಂತ ಸಮುದ್ರ ಮಥನ ಸಮಯದಲ್ಲಿ ಹೇಳ್ತಾರೆ, ಅವನು ಭಗವಂತನ ಮುಂದ್ಗಡೆ ನಿಂತ್ಕೊಂಡು ಕಡಿತಾ ಇದ್ದ. ಅಂದ್ರೆ ಅವರು ಕ್ಷೀರಸಾಗರ ಅನ್ನೋ ಒಂದು ಕಡಲನ್ನ ಕರುಣೆ ಕಡಲು ಕಡೀತು ಅಂತ. ಅವ್ರ ಕಡಲ ಇನ್ನೊಂದು ಕಡಲ್ ಕಡೆಯಿಂದದೆ ಅಂತ ಆ ತರ ಹೇಳ್ತಾರೆ. உன்னோடுடனே உண்போமந்த ஆதல் வேண்டுமென்றடியினைடைந்தேன் ಅಣಿಪುಣಲ್ ತಿರುವರಂಗತ್ತಮ್ಮನೇ. ಆ ತರ ನಮ್ಮನ್ನು ನೀನು ನಮ್ಮನ್ನ ಕಾಪಾಡಬೇಕು ಅಂತ ಕೇಳ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ರಂಗನಾಥನನ್ನ ಬೇಡ್ಕೊಳ್ತಾರೆ. ಇನ್ನೂ ಕೆಲವಿದೆ, ಅದು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ನಿಲ್ಸ್ಕೊಳ್ತೀನಿ. ಇವತ್ತು ತುಂಬಾ ಡಿಸ್ಟರ್ಬೆನ್ಸ್ ಒಂಥರ ನನ್ಗೆ. ಐ ಆಮ್ ನಾಟ್ ಹ್ಯಾಪಿ. ಆಳ್ವಾರ್ಗಳ್ ತಿರುವಡಿಗಳೇ ಶರಣಂ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ. ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿಯೇ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ ಮಮ್ಮಿ. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ಕಾರ. ನೋಡೋಣ, ಸೋಮವಾರ ಸರ್ ಹುಷಾರಾಗಿದ್ರೆ ತಗೊಳ್ತಾರೆ ಕ್ಲಾಸ್.